ಎಲ್ಲ ನನ್ನ ಸ್ಪರ್ಧಾರ್ಥಿ ಮಿತ್ರರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಬಹಳಷ್ಟು ಅಭ್ಯರ್ಥಿಗಳು ಕೇಳ್ತಾ ಇದ್ರಿ ಸೂಚ್ಯಂಕಗಳ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ. ಹೀಗಾಗಿ ಕಳೆದ 6 ತಿಂಗಳ ಅಂದರೆ ಜನವರಿಯಿಂದ ಅಪ್ ಟು ಜುಲೈವರೆಗೆ ಅತ್ಯಂತ ಪ್ರಮುಖ ಸೂಚ್ಯಂಕಗಳು ಮತ್ತು ಕೆಲವೊಂದು ಅತ್ಯಂತ ಪ್ರಮುಖ ವರದಿಗಳು ಏನೇನು ಪ್ರಕಟಪಡಿಸಿದ್ದಾರೆ ಅವುಗಳ ಕುರಿತು ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಈ ವಿಡಿಯೋದಲ್ಲಿ ನಾವು ಏನೇನನ್ನು ನೋಡಲಿದ್ದೇವೆ. ಪ್ರಮುಖ ಸೂಚ್ಯಂಕಗಳನ್ನು ನೋಡಲಿದ್ದೇವೆ, ಅವುಗಳನ್ನು ಬಿಡುಗಡೆ ಮಾಡುವಂತಹ ಸಂಸ್ಥೆಗಳು, ಆ ಸೂಚ್ಯಂಕದಲ್ಲಿ ಟಾಪ್ ಸ್ಥಾನದಲ್ಲಿರುವಂತಹ ದೇಶಗಳು ಮತ್ತು ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿದೆ, ಇದರ ಕೊನೆಗೆ ಕೆಲವೊಂದು ಪ್ರಮುಖ ವರದಿಗಳನ್ನು ಯಾವ ಸಂಸ್ಥೆಗಳು ಬಿಡುಗಡೆ ಮಾಡಿದ್ದಾವೆ ಅನ್ನೋದನ್ನು ನೋಡಲಿದ್ದೇವೆ. ಹಾಗಾದರೆ ಈ ವಿಡಿಯೋ ನಿಮಗೆ ಯಾವ ರೀತಿ ಉಪಯೋಗ ಆಗಬಲ್ಲದು? ಮುಂಬರುವಂತಹ PSI, PC, ಗ್ರೂಪ್ C ಎಕ್ಸಾಮ್ಗಳಿಗೆ ಇದು ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ಬೋದು. ಯಾಕಂದರೆ ಪ್ರತಿಯೊಂದು ಎಕ್ಸಾಮ್ನಲ್ಲಿ ಈ ಸೂಚ್ಯಂಕಗಳಿಗೆ ಸಂಬಂಧಪಟ್ಟಂತೆ 1 ಅಥವಾ 2 ಪ್ರಶ್ನೆಗಳನ್ನು ಕಡ್ಡಾಯವಾಗಿ ಕೇಳ್ತಿರ್ತಾರೆ. ನೇರವಾಗಿ ಪ್ರಶ್ನೆಯನ್ನು ಕೇಳದೇ ಇದ್ದರೂ ಕೂಡ ಪರೋಕ್ಷವಾಗಿ ಸೂಚ್ಯಂಕಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ರೀಸೆಂಟಾಗಿ ಮೊನ್ನೆ ನಡೆದಂಥ SED ಎಕ್ಸಾಮಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕಕ್ಕೆ ಸಂಬಂಧಪಟ್ಟಂಥ ಇಂಡೈರೆಕ್ಟ್ ಪ್ರಶ್ನೆಯನ್ನು ಕೇಳಿದ್ದನ್ನು ನೀವು ನೋಡ್ಬೋದು. ಓಕೆ, ಅದರ ಜೊತೆಗೆ ನೀವು PSI ಎಸ್ಸೆಗಳನ್ನು ಏನು ಪ್ರಿಪೇರ್ ಮಾಡ್ತಾಯಿದ್ದೀರಾ ಅದಕ್ಕೂ ಕೂಡ ಇದು ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ಕೆಲವೊಂದು ವರದಿಗಳನ್ನು ಅಥವಾ ಭಾರತ ವಿವಿಧ ಸೂಚ್ಯಂಕಗಳಲ್ಲಿ ಇರುವ ಸ್ಥಾನವನ್ನು ನೀವು ಎಸ್ಸೆಗಳಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಅಲ್ಲೂ ಕೂಡ ನಿಮಗಿದು ಹೆಲ್ಪ್ ಆಗುತ್ತೆ. ಜೊತೆಗೆ KS ಮತ್ತು IAS ಮೇನ್ಸ್ ರೈಟಿಂಗ್ನಲ್ಲಿ ಉತ್ತರ ಬರೆಯುವಾಗೂ ಕೂಡ ಇದರಲ್ಲಿನ ಮಾಹಿತಿಗಳನ್ನು ನೀವು ಆ್ಯಡ್ ಮಾಡ್ಕೋಬೋದು. ಓಕೆ, ಇದಕ್ಕೂ ಮುಂಚೆ ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ನ್ಯೂಸ್ ಹೇಳೋದೇನೆಂದರೆ ಈಗಾಗಲೇ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಕಳೆದ 5 ತಿಂಗಳ ಅಂದರೆ ಜನವರಿಯಿಂದ ಮೇವರೆಗೆ ಅಂತಾರಾಷ್ಟ್ರೀಯ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋನ ಅಪ್ಲೋಡ್ ಮಾಡಲಾಗಿದೆ. ಜೊತೆಗೆ ಕಳೆದ 5 ತಿಂಗಳ ಜನವರಿಯಿಂದ ಮೇವರೆಗೆ ಪ್ರಶಸ್ತಿಗಳ ಕುರಿತು ಒಂದು ವಿಡಿಯೋನ ಮಾಡಲಾಗಿದೆ. ಇತ್ತೀಚೆಗೆ ಮುಕ್ತಾಯವಾದಂತಹ ಟೋಕಿಯೋ ಒಲಿಂಪಿಕ್ಸ್ ಮತ್ತು ಪ್ಯಾರಾ ಒಲಿಂಪಿಕ್ಸ್ ಕುರಿತು ಒಂದು ವಿಡಿಯೋನ ಮಾಡಲಾಗಿದೆ. ಅದರಲ್ಲಿ ಕೇಳಬಹುದಾದಂಥ ಪ್ರಶ್ನೆಗಳನ್ನು ಕೂಡ ಕವರ್ ಮಾಡಲಾಗಿದೆ. ನಿನ್ನೆ 1 ವರ್ಷದ ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ಮೋದಿ ಅವರು ಅಧಿಕಾರಕ್ಕೆ ಬಂದ ನಂತರ ಜಾರಿಗೆ ತಂದಂತಹ ಕೆಲವೊಂದು ಪ್ರಮುಖ ಆರಂಭಿಕ ಯೋಜನೆಗಳ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ವಿಡಿಯೋಗಳ ಲಿಂಕನ್ನು ಕೂಡ ನಾನು ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಅದರ ಜೊತೆಗೆ PSI ಎಸ್ಸೆ ಬಗ್ಗೆ 2 ವಿಡಿಯೋಗಳನ್ನು ಮಾಡಿದ್ದೀನಿ. ಎಸ್ಸೆನ ಯಾವ ಥರ ನಾವು ಬರೀಬೇಕು ವಿತ್ 1 ಎಕ್ಸಾಂಪಲ್, ಆ ವಿಡಿಯೋ ಲಿಂಕ್ಗಳನ್ನು ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ ಮೂಲಕ ನೀವು ನೋಡ್ಬೋದು. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಮಾನವ ಅಭಿವೃದ್ಧಿ ಸೂಚ್ಯಂಕ 2020 ಇದನ್ನು ಡಿಸೆಂಬರ್ ತಿಂಗಳಲ್ಲಿ ಬಿಡುಗಡೆ ಮಾಡಲಾಗಿತ್ತು. ಅಂದರೆ 2020ರ ಡಿಸೆಂಬರ್ ತಿಂಗಳಲ್ಲಿ. ಯಾಕೆ ಇದನ್ನು ಹೇಳ್ತಾ ಇದ್ದಾನೆಂದರೆ ಈ ವರ್ಷದ ಮಾನವ ಅಭಿವೃದ್ಧಿ ಸೂಚ್ಯಂಕ ಇನ್ನೂ ಬಿಡುಗಡೆ ಆಗಿಲ್ಲ. ಓಕೆ, ಹೀಗಾಗಿ ಕೊನೆಯ ವರ್ಷದ ಮಾನವ ಅಭಿವೃದ್ಧಿ ಸೂಚ್ಯಂಕದ ಮೇಲೆ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಮೊದಲನೇದಾಗಿ ಈ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಬಿಡುಗಡೆ ಮಾಡುವಂಥ ಸಂಸ್ಥೆ ಯಾವುದಂದರೆ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇಂಗ್ಲೀಷ್ನಲ್ಲಿ ಹೇಳಬೇಕಂದ್ರೆ. ಈ ಸೂಚ್ಯಂಕದಲ್ಲಿ ಟಾಪ್ ಸ್ಥಾನದಲ್ಲಿರುವಂಥ ರಾಷ್ಟ್ರಗಳು ಯಾವುವು? ಮೊದಲನೇ ಸ್ಥಾನದಲ್ಲಿ ನಾರ್ವೆ, 2ನೇ ಸ್ಥಾನದಲ್ಲಿ ಐರ್ಲ್ಯಾಂಡ್, 3ನೇ ಸ್ಥಾನದಲ್ಲಿ ಸ್ವಿಟ್ಜರ್ಲ್ಯಾಂಡ್ ದೇಶ ಇದೆ. ಈ ಪಟ್ಟಿಯಲ್ಲಿ ಕೊನೆಯ ಸ್ಥಾನವನ್ನು ಪಡೆದಿರುವಂತಹ ರಾಷ್ಟ್ರ ಯಾವುದಪ್ಪ ಅಂದರೆ ನೈಜರ್. ಓಕೆ, ಇದು 189ನೇ ಸ್ಥಾನವನ್ನು ಪಡ್ಕೊಂಡಿದೆ. ಅಂದರೆ ಒಟ್ಟು ಎಷ್ಟು ದೇಶಗಳ ಪಟ್ಟಿಯನ್ನು ಇದರಲ್ಲಿ ಮಾಡಲಾಗಿದೆ ಅಂದರೆ 189 ದೇಶಗಳ ಪಟ್ಟಿಯನ್ನು ಮಾಡಲಾಗಿದೆ. ಅದರಲ್ಲಿ ನಮ್ಮ ಭಾರತ 131ನೇ ಸ್ಥಾನವನ್ನು ಪಡ್ಕೊಂಡಿದೆ. ಅದೇ ರೀತಿ ಕೆಲವೊಂದು ಸಂಘಟನೆಗಳಲ್ಲಿ ಕಂಪ್ಯಾರಿಸನ್ ಮೇಲೆ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ. ಸಾರ್ಕ್ ದೇಶಗಳಿಗೆ ಹೋಲಿಸಿಕೊಂಡಾಗ ನಮ್ಮ ದೇಶ 4ನೇ ಸ್ಥಾನವನ್ನು ಪಡ್ಕೊಂಡಿದೆ. ಓನ್ಲಿ ಸಾರ್ಕ್ ಕಂಟ್ರಿಗಳನ್ನು ನಾವು ಗಮನಿಸಿದಾಗ. ಇನ್ನು ಬ್ರಿಕ್ಸ್ ಕಂಟ್ರಿಗಳನ್ನು ಗಮನಿಸಿದಾಗ ನಮ್ಮ ದೇಶ 5ನೇ ಸ್ಥಾನವನ್ನು ಪಡ್ಕೊಂಡಿದೆ. ಅಂದರೆ ಬ್ರಿಕ್ಸ್ ಕಂಟ್ರಿಗಳಲ್ಲಿ ಕೊನೆಯ ಸ್ಥಾನವನ್ನು ಪಡ್ಕೊಂಡಿದೆ ನಮ್ಮ ದೇಶ. ಯಾಕಂದರೆ ಬ್ರಿಕ್ಸ್ ಕಂಟ್ರಿಗಳಲ್ಲಿ ಬರೋದೇ 5 ದೇಶ. ಓಕೆ, ಹಾಗಾದರೆ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಯಾವ ಮಾನದಂಡಗಳ ಆಧಾರದ ಮೇಲೆ ಪ್ರಕಟಪಡಿಸ್ತಾರೆ? ಇದರ ಮೇಲೆ ಆಲ್ರೆಡಿ SDA ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ. 3 ಪ್ರಮುಖ ಮಾನದಂಡಗಳನ್ನು ಇಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. 1ನೇದ್ದು ಜೀವಿತಾವಧಿ, 2ನೇದ್ದು ಶಿಕ್ಷಣ, 3ನೇದ್ದು ತಲಾದಾಯ. ಈ 3 ಮಾನದಂಡಗಳ ಆಧಾರದ ಮೇಲೆ ಈ ಸೂಚ್ಯಂಕವನ್ನು ಪ್ರಕಟಪಡಿಸಲಾಗುತ್ತೆ.
ಹಾಗಾದರೆ ಈ ಸೂಚ್ಯಂಕದಲ್ಲಿ ಪಡೆದಿರುವಂತಹ ಅಂಕಗಳ ಆಧಾರದ ಮೇಲೆ ದೇಶಗಳ ವರ್ಗೀಕರಣ ಮಾಡ್ತಾರೆ. ಸೊ ಯಾವ ರೀತಿ ಅಂದರೆ ಅತಿ ಹೆಚ್ಚು ಮಾನವ ಅಭಿವೃದ್ಧಿಯನ್ನು ಹೊಂದಿರುವಂಥ ದೇಶಗಳು, ಸೊ ಹೆಚ್ಚು ಮಾನವ ಅಭಿವೃದ್ಧಿ ಹೊಂದಿರುವಂಥ ದೇಶಗಳು, ಮಧ್ಯಮ ಮಾನವ ಅಭಿವೃದ್ಧಿ ಹೊಂದಿರುವಂಥ ದೇಶಗಳು ಮತ್ತು ಕಡಿಮೆ ಮಾನವ ಅಭಿವೃದ್ಧಿ ಹೊಂದಿರುವಂಥ ದೇಶಗಳು. ಓಕೆ, ಸೊ ಇಲ್ಲಿ ಲಿಸ್ಟನ್ನು ಕೊಟ್ಟಿದ್ದೇವೆ. 0.801ಕ್ಕಿಂತ ಹೆಚ್ಚು ಅಂಕವನ್ನು ಗಳಿಸಿದರೆ ಅದು ಅತಿ ಹೆಚ್ಚು ಮಾನವ ಅಭಿವೃದ್ಧಿ ಹೊಂದಿರುವಂಥ ರಾಷ್ಟ್ರಗಳ ಪಟ್ಟಿ. ಇನ್ನು 0.70ದಿಂದ 0.80ವರೆಗೆ ಹೆಚ್ಚು ಮಾನವ ಅಭಿವೃದ್ಧಿ ಹೊಂದಿರುವಂಥ ದೇಶಗಳ ಪಟ್ಟಿ. 0.550ಇಂದ 0.699ವರೆಗೆ ಮಧ್ಯಮ ಅಭಿವೃದ್ಧಿ ಹೊಂದಿರುವಂಥ ದೇಶಗಳ ಪಟ್ಟಿ. ಇನ್ನು 0.550ಕ್ಕಿಂತ ಕಡಿಮೆ ಅಂಕಗಳನ್ನು ಏನಾದರೂ ಪಡ್ಕೊಂಡ್ರೆ ಅದನ್ನು ನಾವು ಕಡಿಮೆ ಮಾನವ ಅಭಿವೃದ್ಧಿ ಹೊಂದಿರುವಂಥ ರಾಷ್ಟ್ರಗಳ ಪಟ್ಟಿಯಲ್ಲಿ ಸೇರಿಸ್ತೀವಿ. ಓಕೆ, ಹಾಗಾದರೆ ಭಾರತ ಈ ಸೂಚ್ಯಂಕದಲ್ಲಿ ಪಡೆದಿರುವಂಥ ಅಂಕಗಳೆಷ್ಟಂದರೆ 0.645. ಸೊ ಈ ಮೂಲಕ ನಾವೇನು ಡಿಸೈಡ್ ಮಾಡ್ಬೋದು ಅಂದರೆ ಭಾರತವು ಮಧ್ಯಮ ಮಾನವ ಅಭಿವೃದ್ಧಿ ಹೊಂದಿರುವಂಥ ರಾಷ್ಟ್ರಗಳ ಪಟ್ಟಿಯಲ್ಲಿ ಸೇರ್ಪಡೆ ಆಗಿದೆ. ಹಾಗಾದರೆ ಈ ಮಾನವ ಅಭಿವೃದ್ಧಿ ಸೂಚ್ಯಂಕ, ಸೊ ಈ ಪರಿಕಲ್ಪನೆಯನ್ನು ಕೊಟ್ಟವ್ರು ಯಾರು? ಸೊ ಮುಖ್ಯವಾಗಿ ಈ ಪರಿಕಲ್ಪನೆಯನ್ನು ಕೊಟ್ಟವ್ರು ಯಾರಪ್ಪ ಅಂದರೆ ಪಾಕಿಸ್ತಾನದ ಅರ್ಥಶಾಸ್ತ್ರಜ್ಞರಾದಂತಹ ಮೆಹಬೂಬ್ ಉಲ್ ಹಕ್ ಅವರು, ಅವರ ಜೊತೆಗೆ ನಮ್ಮ ಭಾರತದ ಅರ್ಥಶಾಸ್ತ್ರಜ್ಞ ಅಮರ್ತ್ಯ ಸೇನ್ ಅವರು ಈ ಕಲ್ಪನೆಯನ್ನು ನೀಡ್ತಾರೆ. ಸೊ ಇನ್ನು ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮದ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ನ್ಯೂಯಾರ್ಕ್ನಲ್ಲಿದೆ. ಇದು ಸ್ಥಾಪನೆಯಾಗಿದ್ದು 1965ರಲ್ಲಿ. ಸೊ ಎರಡನೇದಾಗಿ ವರ್ಲ್ಡ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸ್ 2021 ಅಂದರೆ ವಿಶ್ವ ಸ್ಪರ್ಧಾತ್ಮಕತೆ ಸೂಚ್ಯಂಕ ಅಂತ ನಾವು ಕರಿತೀವಿ. ಇದನ್ನು ಬಿಡುಗಡೆ ಮಾಡುವಂತಹ ಸಂಸ್ಥೆ ಯಾವುದಂದರೆ ಇನ್ಸ್ಟಿಟ್ಯೂಟ್ ಫಾರ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ಸ್, ಶಾರ್ಟಾಗಿ ನಾವು IMD ಅಂತ ಕರಿತೀವಿ. ಸೊ ನೀವು IMD ಸಂಸ್ಥೆ ಬಗ್ಗೆ ಆಲ್ರೆಡಿ ಕೇಳಿರ್ತೀರ, ಬಟ್ ಅದರ ಫುಲ್ ಫಾರ್ಮನ್ನು ನೀವು ನೋಡಿರಲ್ಲ. ಇನ್ಸ್ಟಿಟ್ಯೂಟ್ ಫಾರ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ಸ್, ಇದು ಸ್ವಿಟ್ಜರ್ಲ್ಯಾಂಡ್ ಮೂಲದ ಒಂದು ಕಂಪನಿ. ಓಕೆ, ಸೊ ಈ ಪಟ್ಟಿಯಲ್ಲಿ ಟಾಪ್ ಸ್ಥಾನದಲ್ಲಿರುವಂತಹ ದೇಶಗಳು ಮೊದಲನೇದಾಗಿ ಸ್ವಿಟ್ಜರ್ಲ್ಯಾಂಡ್, ಎರಡನೇ ಸ್ಥಾನದಲ್ಲಿ ಸ್ವೀಡನ್, ಮೂರನೇ ಸ್ಥಾನದಲ್ಲಿ ಡೆನ್ಮಾರ್ಕ್. ಈ ಪಟ್ಟಿಯಲ್ಲಿ ಭಾರತದ ಸ್ಥಾನ ಎಷ್ಟನೇ ಅಂದರೆ ಒಟ್ಟು 64 ದೇಶಗಳಲ್ಲಿ ಭಾರತ 43ನೇ ಸ್ಥಾನವನ್ನು ಪಡ್ಕೊಂಡಿದೆ. ಬ್ರಿಕ್ಸ್ ದೇಶಗಳಿಗೆ ಹೋಲಿಸಿದಾಗ ಭಾರತ ಚೀನಾದ ನಂತರ 2ನೇ ಸ್ಥಾನವನ್ನು ಪಡ್ಕೊಂಡಿದೆ. ಹಾಗಾದರೆ ಈ ವಿಶ್ವ ಸ್ಪರ್ಧಾತ್ಮಕತೆ ಸೂಚ್ಯಂಕವನ್ನು ಪ್ರಕಟಪಡಿಸೋಕೆ ಒಟ್ಟು 4 ಅಂಶಗಳನ್ನು ಪ್ರಮುಖವಾಗಿ ಗಮನಿಸ್ತಾರೆ. ಅಂದರೆ 4 ವಿಭಾಗಗಳನ್ನು ಗಮನಿಸ್ತಾರೆ. ಆ 4 ವಿಭಾಗಗಳು ಯಾವಂದರೆ ಒಂದನೇದು ಗವರ್ನಮೆಂಟ್ ಎಫಿಷಿಯನ್ಸಿ ಅಂದರೆ ಸರ್ಕಾರದ ದಕ್ಷತೆ, ಎರಡನೇದು ಎಕನಾಮಿಕ್ ಪರ್ಫಾರ್ಮೆನ್ಸ್ ಅಂದರೆ ಆರ್ಥಿಕ ನಿರ್ವಹಣೆ, ಮೂರನೇದು ಬಿಸ್ನೆಸ್ ಎಫಿಷಿಯನ್ಸಿ ಅಂದರೆ ವ್ಯಾಪಾರ ದಕ್ಷತೆ, ನಾಲ್ಕನೇದು ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಆ ದೇಶದಲ್ಲಿ ಮೂಲಭೂತ ಸೌಕರ್ಯಗಳು ಯಾವ ಥರ ಇದೆ. ಹಾಗಾದರೆ ವಿವಿಧ ಕೆಟಗರಿಗಳಲ್ಲಿ ನಮ್ಮ ಭಾರತ ಪಡೆದಿರುವಂತಹ ಸ್ಥಾನ ಗವರ್ನಮೆಂಟ್ ಎಫಿಷಿಯನ್ಸಿಯಲ್ಲಿ 46ನೇ ಸ್ಥಾನ, ಎಕನಾಮಿಕ್ ಪರ್ಫಾರ್ಮೆನ್ಸಲ್ಲಿ 37ನೇ ಸ್ಥಾನ, ಬಿಸ್ನೆಸ್ ಎಫಿಷಿಯನ್ಸಿಯಲ್ಲಿ 37ನೇ ಸ್ಥಾನ, ಇನ್ನು ಇನ್ಫ್ರಾಸ್ಟ್ರಕ್ಚರ್ನಲ್ಲಿ 49ನೇ ಸ್ಥಾನವನ್ನು ಪಡ್ಕೊಂಡಿದೆ. ಓಕೆ, ಸೊ ನೀವು ಆರ್ಥಿಕತೆಗೆ ಸಂಬಂಧಪಟ್ಟಂಥ ಎಸ್ಸೆಯನ್ನು ಕೇಳಿದಾಗ ಸೊ ಎಕನಾಮಿಕ್ ಪರ್ಫಾರ್ಮೆನ್ಸ್ನಲ್ಲಿ 37ನೇ ಸ್ಥಾನವನ್ನು ಪಡ್ಕೊಂಡಿದೆ. ಸೊ ಅದನ್ನು ನೀವು ಮೆನ್ಷನ್ ಮಾಡ್ಬೋದು. ಓಕೆ, ಸೊ ಮುಂದಿನ ಸೂಚ್ಯಂಕ ಯಾವುದಂದರೆ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ 2021 ಅಂದರೆ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ. ಇದನ್ನು ಬಿಡುಗಡೆ ಮಾಡುವಂಥ ಸಂಸ್ಥೆ ಯಾವುದಂದರೆ ಪ್ಯಾರಿಸ್ ಮೂಲದ ಒಂದು ಸಂಸ್ಥೆ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಎನ್ನುವಂಥ ಸಂಸ್ಥೆ ಇದನ್ನು ಬಿಡುಗಡೆಗೊಳಿಸುತ್ತೆ. ಹಾಗಾದರೆ ವಿಶ್ವದಲ್ಲಿ ಅತಿ ಹೆಚ್ಚು ಪತ್ರಿಕಾ ಸ್ವಾತಂತ್ರ್ಯವನ್ನು ಹೊಂದಿರುವಂಥ ಟಾಪ್ ದೇಶಗಳು ಯಾವುವು? ಮೊದಲನೇ ಸ್ಥಾನದಲ್ಲಿ ನಾರ್ವೆ, ಎರಡನೇ ಸ್ಥಾನದಲ್ಲಿ ಫಿನ್ಲ್ಯಾಂಡ್, ಮೂರನೇ ಸ್ಥಾನದಲ್ಲಿ ಸ್ವೀಡನ್ ದೇಶ ಇದೆ. ನಮ್ಮ ಭಾರತ ಒಟ್ಟು 180 ದೇಶಗಳಲ್ಲಿ 142ನೇ ಸ್ಥಾನವನ್ನು ಪಡ್ಕೊಂಡಿದೆ. ಅಂದರೆ ನಮ್ಮ ದೇಶದಲ್ಲಿ ಅಷ್ಟಾಗಿ ಪತ್ರಿಕಾ ಸ್ವಾತಂತ್ರ್ಯ ಇಲ್ಲ ಅಂತ ಅರ್ಥ. ಸೊ ನೀವು ನೋಡಿರ್ಬೋದು ಎಷ್ಟೋ ಪತ್ರಕರ್ತರ ಹತ್ಯೆ ಆಗ್ತಾನೆ ಇರುತ್ತೆ ನಮ್ಮ ದೇಶದಲ್ಲಿ. ಓಕೆ, ಸೊ ಇನ್ನು ಈ ಪಟ್ಟಿಯಲ್ಲಿ ಕೊನೆಯ ಸ್ಥಾನವನ್ನು ಪಡೆದಿರುವಂಥ ರಾಷ್ಟ್ರ ಯಾವುದಂದರೆ ಎರಿತ್ರಿಯಾ. ಓಕೆ, 180ನೇ ಸ್ಥಾನವನ್ನು ಪಡ್ಕೊಂಡಿದೆ. ಇನ್ನು ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳ ಬಗ್ಗೆ ಹೇಳೋದಾದರೆ ನೇಪಾಳ 106ನೇ ಸ್ಥಾನ, ಶ್ರೀಲಂಕಾ 127ನೇ ಸ್ಥಾನ, ನಮ್ಮ ಪಾಕಿಸ್ತಾನ 145ನೇ ಸ್ಥಾನವನ್ನು ಪಡ್ಕೊಂಡಿದೆ.
ಸೊ ಮುಂದಿನ ಸೂಚ್ಯಂಕ ಯಾವುದಪ್ಪ ಅಂದರೆ ಗ್ಲೋಬಲ್ ಪೀಸ್ ಇಂಡೆಕ್ಸ್ 2021 ಅಂದರೆ ಜಾಗತಿಕ ಶಾಂತಿ ಸೂಚ್ಯಂಕ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಇದನ್ನು ಬಿಡುಗಡೆ ಮಾಡುವಂತಹ ಸಂಸ್ಥೆ ಯಾವುದಪ್ಪ ಅಂದರೆ ಆಸ್ಟ್ರೇಲಿಯಾದ ಸಿಡ್ನಿ ಮೂಲದ ಒಂದು ಸಂಸ್ಥೆ ಇದನ್ನು ಬಿಡುಗಡೆ ಮಾಡುತ್ತೆ. ಮೋಸ್ಟ್ ಇಂಪಾರ್ಟೆಂಟ್, ಯಾಕಂದರೆ ನಾವು ಕನ್ಫ್ಯೂಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಜಾಗತಿಕ ಶಾಂತಿ ಸೂಚ್ಯಂಕವನ್ನು ನಿಮಗೆ ಕೊಟ್ಟು ವಿಶ್ವಸಂಸ್ಥೆಯ ಯಾವುದೋ ಒಂದು ಸಂಸ್ಥೆಯ ಹೆಸರನ್ನು ನಿಮಗಿಲ್ಲಿ ಲಿಂಕ್ ಆಗಿ ಕೊಡ್ಬೋದು. ಓಕೆ, ಯಾಕಂದರೆ ಬಹುತೇಕ ಸೂಚ್ಯಂಕಗಳನ್ನು ವಿಶ್ವಸಂಸ್ಥೆಯ ಅಂಡರಲ್ಲಿ ಕೆಲಸ ಮಾಡುವಂಥ ಸಂಸ್ಥೆಗಳು ಬಿಡುಗಡೆಗೊಳಿಸ್ತಾ ಇರ್ತವೆ. ಓಕೆ, ಹೀಗಾಗಿ ಇದರ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸಬೇಕು. ಸಿಡ್ನಿ ಮೂಲದ ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಪೀಸ್ ಎನ್ನುವಂಥ ಸಂಸ್ಥೆ ಇದನ್ನು ಬಿಡುಗಡೆಗೊಳಿಸುತ್ತೆ. ಸೊ ಹಾಗಾದರೆ ಜಗತ್ತಿನಲ್ಲಿ ಅತಿ ಶಾಂತಿಯುತ ರಾಷ್ಟ್ರಗಳು ಯಾವ್ಯಾವು, ಟಾಪ್ ದೇಶಗಳು ಯಾವಂದರೆ ಸೊ ಐಸ್ಲ್ಯಾಂಡ್ ಅತ್ಯಂತ ಶಾಂತಿಯುತ ರಾಷ್ಟ್ರವಾಗಿ ಹೊರಹೊಮ್ಮಿದೆ. 2ನೇ ಸ್ಥಾನದಲ್ಲಿ ನ್ಯೂಜಿಲೆಂಡ್, 3ನೇ ಸ್ಥಾನದಲ್ಲಿ ಡೆನ್ಮಾರ್ಕ್ ರಾಷ್ಟ್ರ ಇದೆ. ಹಾಗಾದರೆ ನಮ್ಮ ಭಾರತ 135ನೇ ಸ್ಥಾನವನ್ನು ಪಡ್ಕೊಂಡಿದೆ 163 ರಾಷ್ಟ್ರಗಳಲ್ಲಿ. ಅಂದರೆ ನಮ್ಮ ದೇಶ ಆಲ್ಮೋಸ್ಟ್ ಅಶಾಂತಿಯ ದೇಶ ಅಂತ ಹೇಳ್ಬೋದು, ಅಶಾಂತಿಯ ಕಂಟ್ರಿಗಳ ಗ್ರೂಪಲ್ಲಿ ಬರುವಂಥ ದೇಶ. ಓಕೆ, ಇನ್ನು ಕೊನೆಯ ಸ್ಥಾನವನ್ನು ನಮ್ಮ ಪಕ್ಕದ ರಾಷ್ಟ್ರ ಅಫ್ಘಾನಿಸ್ತಾನ ಪಡ್ಕೊಂಡಿದೆ 163ನೇ ಸ್ಥಾನ. ಓಕೆ, ಅದರ ನಂತರ ಯಮನ್ ರಾಷ್ಟ್ರ 167ನೇ ಸ್ಥಾನವನ್ನು ಪಡ್ಕೊಂಡಿದೆ. ಅಂದರೆ ಸೊ ಜಾಗತಿಕ ಶಾಂತಿ ಸೂಚ್ಯಂಕದ ಪ್ರಕಾರ ಜಗತ್ತಿನಲ್ಲಿ ಅತ್ಯಂತ ಅಶಾಂತಿಯುತ ರಾಷ್ಟ್ರವಾಗಿ ಹೊರಹೊಮ್ಮಿದ್ದು ಅಫ್ಘಾನಿಸ್ತಾನ. ಓಕೆ, ಸೊ ಇತ್ತೀಚೆಗೆ ಅಲ್ಲಿ ತಾಲಿಬಾನ್ ಹಾವಳಿ ಕೂಡ ಹೆಚ್ಚಾಗಿದ್ದನ್ನು ನಾವು ಗಮನಿಸ್ಬೋದು. ಹಾಗಾದರೆ ದಕ್ಷಿಣ ಏಷ್ಯಾದಲ್ಲಿ ಅತ್ಯಂತ ಶಾಂತಿಯುತ ರಾಷ್ಟ್ರವಾಗಿ ಯಾವುದು ಹೊರಹೊಮ್ಮಿದೆ ಅಂತ ನೇರ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಭೂತಾನ್, ಅದು 22ನೇ ಸ್ಥಾನವನ್ನು ಪಡ್ಕೊಂಡಿದೆ. ಸೊ ಇನ್ನು ಸಸ್ಟೈನಬಲ್ ಡೆವಲಪ್ಮೆಂಟ್ ರಿಪೋರ್ಟ್ 2021 ಅಂದರೆ ಸುಸ್ಥಿರ ಅಭಿವೃದ್ಧಿ ಸೂಚ್ಯಾಂಕ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್. ಸೊ ಪರಿಸರ ಸಂಬಂಧಿತ ಎಸ್ಸೆಗಳನ್ನು ನೀವು ಏನು ಬರೀತೀರಿ ಸೊ ಅದರಲ್ಲಿ ಕಡ್ಡಾಯವಾಗಿ ಈ ಸೂಚ್ಯಂಕವನ್ನು ನೀವು ಸೇರಿಸಲೇಬೇಕು. ಓಕೆ, ಸುಸ್ಥಿರ ಅಭಿವೃದ್ಧಿ ಸೂಚ್ಯಂಕ. ಸೊ ಇದು 6ನೇ ಆವೃತ್ತಿ ಈಗ ಬಿಡುಗಡೆ ಮಾಡಿರೋದು. ಬಿಡುಗಡೆ ಮಾಡುವಂಥ ಸಂಸ್ಥೆ ಯಾವುದಪ್ಪ ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ಸ್ ನೆಟ್ವರ್ಕ್. ಓಕೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ಸ್ ನೆಟ್ವರ್ಕ್ 2012ರಿಂದ ವಿಶ್ವಸಂಸ್ಥೆ ಅಡಿಯಲ್ಲಿ ಇದನ್ನು ಆರಂಭ ಮಾಡಲಾಗಿದೆ. ಓಕೆ, ಹಾಗಾದರೆ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸುವಲ್ಲಿ ಏನು ವಿಶ್ವಸಂಸ್ಥೆಯು 17 ಸುಸ್ಥಿರ ಅಭಿವೃದ್ಧಿ ಗುರಿಗಳ ಟಾರ್ಗೆಟನ್ನು ನೀಡಿದೆ 2030 ಒಳಗಾಗಿ. ಅವುಗಳನ್ನು ಸಾಧಿಸುವಲ್ಲಿ ಮುಂಚೂಣಿಯಲ್ಲಿರುವಂತಹ ರಾಷ್ಟ್ರಗಳು ಯಾವುದಂದರೆ ಮೊದಲನೇದಾಗಿ ಫಿನ್ಲ್ಯಾಂಡ್, 2ನೇದು ಸ್ವೀಡನ್, 3ನೇದು ಡೆನ್ಮಾರ್ಕ್. ಸೊ ಇನ್ನು ನಮ್ಮ ಭಾರತ ಎಷ್ಟನೇ ಸ್ಥಾನ ಪಡ್ಕೊಂಡಿದೆ ಅಂದರೆ ಸೊ 165ನೇ ಸ್ಥಾನ ಪಡ್ಕೊಂಡಿದೆ. ಓಕೆ, ಸಾರಿ, ಭಾರತ ಈ ಪಟ್ಟಿಯಲ್ಲಿ ಒಟ್ಟು 165 ದೇಶಗಳಲ್ಲಿ 120ನೇ ಸ್ಥಾನವನ್ನು ಪಡ್ಕೊಂಡಿದೆ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್, ಭಾರತದ ಸ್ಥಾನ 120. ಓಕೆ, ಸೊ ಇನ್ನು ಎಕನಾಮಿಕ್ ಫ್ರೀಡಮ್ ಇಂಡೆಕ್ಸ್ ಆರ್ಥಿಕ ಸ್ವಾತಂತ್ರ್ಯ ಸೂಚ್ಯಂಕ 2021 ಇದನ್ನು ಬಿಡುಗಡೆ ಮಾಡುವಂಥ ಸಂಸ್ಥೆ ಯಾವುದಂದರೆ ದಿ ಹೆರಿಟೇಜ್ ಫೌಂಡೇಶನ್ ಎನ್ನುವಂಥ ಸಂಸ್ಥೆ ಇದನ್ನು ಬಿಡುಗಡೆ ಮಾಡುತ್ತೆ. ಈ ಪಟ್ಟಿಯಲ್ಲಿ ಅತಿ ಹೆಚ್ಚು ಆರ್ಥಿಕ ಸ್ವಾತಂತ್ರ್ಯವನ್ನು ಹೊಂದಿರುವಂಥ ದೇಶ ಯಾವುದಂದರೆ ಸಿಂಗಾಪುರ್, 2ನೇ ಸ್ಥಾನದಲ್ಲಿ ನ್ಯೂಜಿಲೆಂಡ್ ದೇಶ ಇದೆ. ಇನ್ನು ಭಾರತ 184 ದೇಶಗಳಲ್ಲಿ ಭಾರತ 121ನೇ ಸ್ಥಾನವನ್ನು ಪಡ್ಕೊಂಡಿದೆ. ಸೊ ಇತ್ತೀಚೆಗೆ ಒಂದು ವರದಿಯನ್ನು ಕೂಡ ಬಿಡುಗಡೆ ಮಾಡಿದೆ ವಿಶ್ವ ಬ್ಯಾಂಕ್. ಸೊ ರೆಸಿಲಿಯನ್ಸ್ ಕೋವಿಡ್-19 ಕ್ರೈಸಿಸ್ ಥ್ರೋ ಎ ಮೈಗ್ರೇಷನ್ ಲೆನ್ಸ್. ಯಾಕಂದರೆ ಮೊನ್ನೆ SDAಯಲ್ಲಿ ಸೊ ಇದೇ ರೀತಿ ವರದಿಯನ್ನು ಕೇಳಿದರು, ಈ ವರದಿಯನ್ನು ಯಾರು ಪ್ರಕಟಪಡಿಸಿದ್ರು ಅಂತ. ಹೀಗಾಗಿ ಈ ಥರ ವರದಿಗಳು ಕೂಡ ಇಂಪಾರ್ಟೆಂಟ್ ಆಗ್ತವೆ. ಓಕೆ, ಸೊ ಇದನ್ನು ಬಿಡುಗಡೆ ಮಾಡಿದ್ದು ವಿಶ್ವ ಬ್ಯಾಂಕ್. ಓಕೆ, ಸೊ ಏನು ಕರೋನಾ ಟೈಮಲ್ಲಿ ಭಾರತ 2020ರಲ್ಲಿ ಕರೋನಾ ಟೈಮಲ್ಲಿ ವಿದೇಶಗಳಿಂದ ಒಟ್ಟು $83 ಬಿಲಿಯನ್ ಹಣವನ್ನು ಸ್ವೀಕಾರ ಮಾಡಿದೆ. ಸೊ ಅಂದರೆ ಈ ವರದಿಯಲ್ಲಿ ಪ್ರಮುಖವಾಗಿ ಈ ಅಂಶಗಳನ್ನು ಹೇಳಲಾಗಿದೆ. ಓಕೆ, ಸೊ ಹಾಗಾದರೆ ಈ ವರದಿಯ ಪ್ರಕಾರ ಭಾರತದ ಸ್ಥಾನವೇನು? ಕಡಿಮೆ ಮತ್ತು ಮಧ್ಯಮ ಆದಾಯ ಹೊಂದಿದ ರಾಷ್ಟ್ರಗಳಲ್ಲಿ ಭಾರತ ಏನು ವಿದೇಶದಿಂದ ಹಣವನ್ನು ಸ್ವೀಕಾರ ಮಾಡಿದೆ ಸೊ ಮೊದಲ ಸ್ಥಾನದಲ್ಲಿ ಇದೆ. ಮೋಸ್ಟ್ ಇಂಪಾರ್ಟೆಂಟ್. ಓಕೆ, 2ನೇ ಸ್ಥಾನದಲ್ಲಿ ಚೀನಾ ಇದ್ದರೆ 3ನೇ ಸ್ಥಾನದಲ್ಲಿ ಮೆಕ್ಸಿಕೋ ರಾಷ್ಟ್ರ ಇದೆ. ಹಾಗಾದರೆ ಭಾರತ ಯಾವ ರಾಷ್ಟ್ರಗಳಿಂದ 2020ನೇ ಇಸ್ವಿಯಲ್ಲಿ ಅತಿ ಹೆಚ್ಚು ಹಣವನ್ನು ಸ್ವೀಕರಿಸಿದೆ? ಸೊ ಮೊದಲನೇದಾಗಿ ಭಾರತ ಅಮೇರಿಕಾದಿಂದ ಅತಿ ಹೆಚ್ಚು ಹಣವನ್ನು ಸ್ವೀಕರಿಸಿದೆ. 2ನೇ ಸ್ಥಾನದಲ್ಲಿ
ಯುನೈಟೆಡ್ ಅರಬ್ ಎಮಿರೇಟ್ಸ್, ಮೂರನೇ ಸ್ಥಾನದಲ್ಲಿ ಸೌದಿ ಅರೇಬಿಯಾ. ಓಕೆ, ಟ್ರೆಂಡ್ಸ್ ಇನ್ ವರ್ಲ್ಡ್ ಮಿಲಿಟರಿ ಎಕ್ಸ್ಪೆಂಡಿಚರ್ 2020 ಅಂದರೆ ಮಿಲ್ಟ್ರಿಗಾಗಿ ಸೊ ಹಣವನ್ನು ಏನು ಖರ್ಚು ಮಾಡ್ತಾರೆ ಸೊ ಅದರ ಕುರಿತು ಒಂದು ವರದಿ ಇದಾಗಿದೆ. ಓಕೆ, ಸೊ ನೇರವಾಗಿ ಪ್ರಶ್ನೆಯನ್ನು ಕೇಳ್ತಾರೆ. 2020ರ ವರದಿಯ ಪ್ರಕಾರ ಮಿಲ್ಟ್ರಿಗಾಗಿ ಅತಿ ಹೆಚ್ಚು ಖರ್ಚು ಮಾಡುವ ದೇಶಗಳ ಪಟ್ಟಿಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಸೊ ಮಿಲ್ಟ್ರಿಗಾಗಿ ಅತಿ ಹೆಚ್ಚು ಹಣವನ್ನು ಖರ್ಚು ಮಾಡುವ ದೇಶಗಳ ಪಟ್ಟಿಯಲ್ಲಿ ನಮ್ಮ ಭಾರತ 3ನೇ ಸ್ಥಾನದಲ್ಲಿದೆ 2020ರ ಸಿಪ್ರಿ ವರದಿಯ ಪ್ರಕಾರ. ಸೊ ಸಿಪ್ರಿ ಫುಲ್ ಫಾರ್ಮ್ ಏನಂದರೆ ಸ್ಟಾಕ್ ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಸೊ ಇದು ಸ್ವೀಡನ್ ಮೂಲದ ಒಂದು ಸಂಸ್ಥೆ. ಓಕೆ, ಹಾಗಾದರೆ ಮೊದಲ ಸ್ಥಾನದಲ್ಲಿ ಯಾವ ದೇಶ ಇದೆ ಅತಿ ಹೆಚ್ಚು ಮಿಲಿಟರಿಗಾಗಿ ಖರ್ಚು ಮಾಡೋದು? ಅಮೇರಿಕಾ. 2ನೇ ಸ್ಥಾನದಲ್ಲಿ ಚೀನಾ. 3ನೇ ಸ್ಥಾನದಲ್ಲಿ ನಮ್ಮ ಭಾರತ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇಂಡಿಯಾ ಇಂಡೆಕ್ಸ್ 2020-21 ಅಂದರೆ 2020-21ನೇ ಸಾಲಿನ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಭಾರತ ಸೂಚ್ಯಂಕ. ಮೋಸ್ಟ್ ಇಂಪಾರ್ಟೆಂಟ್, ಇಲ್ಲಿ ಭಾರತ ಅನ್ನೋ ವರ್ಡನ್ನು ಸೇರಿಸಿದ್ದಾರೆ. ಇದನ್ನು ಬಿಡುಗಡೆ ಮಾಡುವಂಥ ಸಂಸ್ಥೆ ಯಾವುದಂದರೆ ನೀತಿ ಆಯೋಗ. ಓಕೆ, ಇದು 3ನೇ ಆವೃತ್ತಿಯಾಗಿದೆ. ಮೋಸ್ಟ್ ಇಂಪಾರ್ಟೆಂಟ್, ಕೆಲವೊಮ್ಮೆ ಆವೃತ್ತಿಯನ್ನು ಕೂಡ ಕೇಳ್ತಾರೆ. ಸೊ ಹಾಗಾದರೆ ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸುವಲ್ಲಿ ಮುಂಚೂಣಿಯಲ್ಲಿರುವಂಥ ರಾಜ್ಯ ಯಾವುದು? ಸೊ ಕೇರಳ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ. ಸೊ ಅತ್ಯಂತ ಕೊನೆಯ ಸ್ಥಾನದಲ್ಲಿರುವಂಥ ರಾಜ್ಯ ಯಾವುದಂದರೆ ಅದು ಬಿಹಾರ್. ಅಂದರೆ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸುವಲ್ಲಿ ಬಿಹಾರ್ ಅತಿ ಹಿಂದುಳಿದಿದೆ. ಇನ್ನು ಕೇಂದ್ರಾಡಳಿತ ಪ್ರದೇಶಗಳಿಗೆ ಹೋಲಿಸಿಕೊಂಡಾಗ ಚಂಡೀಗಢ ಪ್ರಥಮ ಸ್ಥಾನ, ದೆಹಲಿ 2ನೇ ಸ್ಥಾನ. ಓಕೆ, ಸೊ ಇನ್ನು ದಿಯು ದಮನ್ ದಾದ್ರಾ ಆ್ಯಂಡ್ ನಗರ್ ಹವೇಲಿ ಇದು ಕೊನೆಯ ಸ್ಥಾನವನ್ನು ಪಡ್ಕೊಂಡಿದೆ. ಹಾಗಾದರೆ ನಮ್ಮ ಕರ್ನಾಟಕ ಈ ಪಟ್ಟಿಯಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ? ಅಂದರೆ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸುವಲ್ಲಿ ಸೊ ನಮ್ಮ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ? ಸೊ ನೀವು ಇಲ್ಲಿ ಕ್ಲೀನಾಗಿ ಈ ಚಾರ್ಟನ್ನು ನೋಡಿ, ಕನ್ಫ್ಯೂಷನ್ ಆಗಬೇಡಿ. ಓಕೆ, ಯಾಕಂದರೆ ಇದು ಮೋಸ್ಟ್ ಕನ್ಫ್ಯೂಸಿಂಗ್ ಕ್ವಶನ್. ಸೊ ಒಬ್ಬೊಬ್ಬರು ಒಂದೊಂದು ಸ್ಥಾನವನ್ನು ಕೊಡ್ತಾರೆ ಕರ್ನಾಟಕದ ಕುರಿತಂತೆ. ಇಲ್ಲಿ ನಾನು ನಿಮಗೆ ಕ್ಲೀನಾಗಿ ಹೇಳ್ತೇನೆ. ಸೊ ಮೊದಲೇ ಸ್ಥಾನದಲ್ಲಿ ಈಗಾಗಲೇ ಹೇಳ್ದಂಗೆ ಕೇರಳ ಇದೆ, ಒಟ್ಟು 75 ಅಂಕಗಳನ್ನು ಪಡ್ಕೊಳ್ಳೋದ್ರ ಮೂಲಕ. 2ನೇ ಸ್ಥಾನದಲ್ಲಿ 2 ರಾಜ್ಯಗಳಿವೆ, 74 ಅಂಕಗಳನ್ನು ಪಡ್ಕೊಳ್ಳೋದ್ರ ಮೂಲಕ. ಒಂದು ಹಿಮಾಚಲ ಪ್ರದೇಶ, ಮತ್ತೊಂದು ತಮಿಳುನಾಡು. ಸೊ 3ನೇ ಸ್ಥಾನದಲ್ಲಿ 72 ಅಂಕಗಳನ್ನು ಪಡೆಯೋದ್ರ ಮೂಲಕ ಒಟ್ಟು 4 ರಾಜ್ಯಗಳು ಸೇಮ್ ಪ್ಲೇಸನ್ನು ಪಡ್ಕೊಂಡಿವೆ. ಸೊ ಆಂಧ್ರ ಪ್ರದೇಶ್, ಗೋವಾ, ಕರ್ನಾಟಕ, ಉತ್ತರಾಖಂಡ್. ಸೊ ಇವೆಲ್ಲವೂ ಕೂಡ 72 ಅಂಕಗಳನ್ನು ಪಡ್ಕೊಂಡು 3ನೇ ಸ್ಥಾನದಲ್ಲಿ ಇವೆ. ಓಕೆ, ಬಟ್ ಕೆಲವೊಮ್ಮೆ ಏನು ಕೇಳ್ತಾನೆ ಅಂದರೆ ನಮ್ಮ ಕರ್ನಾಟಕದ ಸ್ಥಾನ ಎಷ್ಟು ಅಂತ ಕೇಳಿದಾಗ ಡೈರೆಕ್ಟಾಗಿ ನಾವು ಈ ಪಟ್ಟಿಯ ಪ್ರಕಾರ 3ನೇ ಸ್ಥಾನ ಅಂತ ಹಾಕಬೇಕಾಗುತ್ತೆ. ಎಲ್ಲ ರಾಜ್ಯಗಳಿಗೆ ಹೋಲಿಸಿದಾಗ ನಮ್ಮ ಕರ್ನಾಟಕದ ಸ್ಥಾನ ಎಷ್ಟಂತ ಕೇಳಿದರೆ ಸೊ ಕೇರಳ ಪ್ರಥಮ ಸ್ಥಾನ, 2ನೇ ಸ್ಥಾನದಲ್ಲಿ 2 ರಾಜ್ಯಗಳಿವೆ. ಸೊ ಅಂದರೆ ಮೊದಲ 3 ಸ್ಥಾನಗಳು ಹೋಯಿತು. 4ನೇ ಸ್ಥಾನದಲ್ಲಿ ಯಾವಾಗ ನಮ್ಮ ಕರ್ನಾಟಕ ಬರುತ್ತೆ. ಓಕೆ, ಸೊ ಹಾಗಾದರೆ ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸುವಲ್ಲಿ ಅತ್ಯಂತ ಕೆಳಮಟ್ಟದಲ್ಲಿರುವಂಥ ರಾಜ್ಯಗಳು ಈಗಾಗಲೇ ಹೇಳ್ದಂಗೆ ಬಿಹಾರ ಕೊನೆಯ ಸ್ಥಾನ. ಸೊ ಅದರ ನಂತರ ಸ್ಥಾನ ಜಾರ್ಖಂಡ್, ಅಸ್ಸಾಂ, ಅರುಣಾಚಲ್ ಪ್ರದೇಶ್, ಮೇಘಾಲಯ ಈ ರಾಜ್ಯಗಳು ಬರ್ತವೆ. ಓಕೆ, ಸೊ ಇನ್ನು ಅನಿಮಿಯಾ ಮುಕ್ತ ಭಾರತ ಸೂಚ್ಯಂಕ 2020-21. ಈ ಅನಿಮಿಯಾ ರೋಗ ಏನಿದೆ ಸೊ ಇದು ಯಾವ ರೀತಿ ನಮ್ಮ ಭಾರತದಲ್ಲಿ ರಾಜ್ಯಗಳಲ್ಲಿ ಓಕೆ ಇದನ್ನು ನಿವಾರಣೆ ಮಾಡಿದ್ದಾವೆ ಅನ್ನೋದರ ಕುರಿತು ಒಂದು ಸೂಚ್ಯಂಕ. ವಿವಿಧ ರಾಜ್ಯಗಳು ಈ ಅನಿಮಿಯಾ ರೋಗವನ್ನು ಯಾವ ರೀತಿ ಹೋಗಲಾಡಿಸಿವೆ ಅನ್ನೋದರ ಮೇಲೆ ಈ ಸೂಚ್ಯಂಕವನ್ನು ಬಿಡುಗಡೆ ಮಾಡಲಾಗಿದೆ 2020-21ನೇ ಸಾಲಿಗೆ. ಹಾಗಾದರೆ ಈ ಅನಿಮಿಯಾ ಮುಕ್ತ ಭಾರತ ಸೂಚ್ಯಂಕವನ್ನು ಬಿಡುಗಡೆ ಮಾಡೋರು ಯಾರ್ಯಾರು? ಸೊ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಇದರ ಜೊತೆಗೆ ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಫಂಡ್ ಸೊ ಯುನಿಸೆಫ್ ಬಗ್ಗೆ ನಿಮ್ಗೆ ಗೊತ್ತಿದೆ, ಇವೆರಡೂ ಜಂಟಿಯಾಗಿ ಈ ಸೂಚ್ಯಂಕವನ್ನು ಬಿಡುಗಡೆಗೊಳಿಸಿವೆ. ಹಾಗಾದರೆ ಈ ಅನಿಮಿಯಾ ರೋಗವನ್ನು ಹೋಗಲಾಡಿಸುವಲ್ಲಿ ಸೊ ಟಾಪ್ ರಾಜ್ಯಗಳು ಯಾವ್ಯಾವೆ ಅಂದರೆ ಮೊದಲನೇದಾಗಿ ಮಧ್ಯಪ್ರದೇಶ್, 2ನೇದಾಗಿ ಒಡಿಸ್ಸಾ, 3ನೇದಾಗಿ ಹಿಮಾಚಲ ಪ್ರದೇಶ. ಸೊ ಇನ್ನೊಂದೇನೆಂದರೆ ಯುನಿಸೆಫ್ ಓಕೆ ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಫಂಡ್ ಏನಿದೆ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಅದು ನ್ಯೂಯಾರ್ಕ್. ವರ್ಲ್ಡ್ ಸ್ಕಿಲ್ ರಿಪೋರ್ಟ್ 2021 ಅಂದರೆ ವಿಶ್ವ ಕೌಶಲ್ಯ ವರದಿ, ಇದನ್ನು ಬಿಡುಗಡೆ ಮಾಡೋರು ಯಾರು? ಸೊ ಅಮೇರಿಕಾ ಮೂಲದ ಒಂದು ಸಂಸ್ಥೆ ಕರ್ಸೆರಾ, ಅಮೇರಿಕಾ ಮೂಲದ ಒಂದು ಸಂಸ್ಥೆ ಕರ್ಸೆರಾ ಎನ್ನುವುದು ಈ ವಿಶ್ವ ಕೌಶಲ್ಯ ವರದಿಯನ್ನು ಬಿಡುಗಡೆ ಮಾಡುತ್ತೆ. ಓಕೆ,
ಅತಿ ಹೆಚ್ಚು ಕೌಶಲ್ಯಭರಿತ ರಾಷ್ಟ್ರ ಯಾವುದಪ್ಪ ಅಂದರೆ ಅದು ಸ್ವಿಟ್ಜರ್ಲ್ಯಾಂಡ್. 2ನೇ ಸ್ಥಾನದಲ್ಲಿ ಲಕ್ಸಂಬರ್ಗ್ ಇದೆ. ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂದರೆ 67ನೇ ಸ್ಥಾನದಲ್ಲಿ ಇದೆ. ಓಕೆ, ಹಾಗಾದರೆ ವಿಶ್ವ ಕೌಶಲ್ಯ ವರದಿಯನ್ನು ಯಾವ ಆಧಾರದ ಮೇಲೆ ಪ್ರಕಟಪಡಿಸ್ತಾರೆ? ಒಟ್ಟು 3 ಕ್ಯಾಟಗರಿಗಳನ್ನು ಮಾಡಿದ್ದಾರೆ. ಓಕೆ, ಆ ಕ್ಯಾಟಗರಿಗಳು ಯಾವ್ಯಾವು ಅಂದರೆ ಮೊದಲೇದಾಗಿ ಬಿಸ್ನೆಸ್ ಟೆಕ್ನಾಲಜಿ. ಓಕೆ, ಅಂದರೆ ಬಿಸ್ನೆಸ್ ತಂತ್ರಜ್ಞಾನ ಮತ್ತು ಡೇಟಾ ಸೈನ್ಸ್. ಸೊ ಬಿಸ್ನೆಸ್, ತಂತ್ರಜ್ಞಾನ ಮತ್ತು ಡೇಟಾ ಸೈನ್ಸ್ ಎನ್ನುವಂಥ 3 ಕ್ಯಾಟಗರಿಗಳ ಆಧಾರದ ಮೇಲೆ ಈ ವಿಶ್ವ ಕೌಶಲ್ಯ ವರದಿಯನ್ನು ಬಿಡುಗಡೆ ಮಾಡಲಾಗಿದೆ. ಸೊ ವರ್ಲ್ಡ್ ಗಿವಿಂಗ್ ಇಂಡೆಕ್ಸ್ 2021 ಅಂದರೆ ವಿಶ್ವ ಕೊಡುವಿಕೆ ಸೂಚ್ಯಂಕ. ಸೊ ಈ ವಿಶ್ವ ಕೊಡುವಿಕೆ ಸೂಚ್ಯಂಕವನ್ನು ಬಿಡುಗಡೆ ಮಾಡುವಂಥ ಸಂಸ್ಥೆ ಅಂದರೆ ಯುನೈಟೆಡ್ ಕಿಂಗ್ಡಮ್ ದೇಶದ ಮೂಲದ ಒಂದು ಸಂಸ್ಥೆ ಚಾರಿಟೀಸ್ ಏಡ್ ಫೌಂಡೇಶನ್ ಈ ಸೂಚ್ಯಂಕವನ್ನು ಬಿಡುಗಡೆಗೊಳಿಸುತ್ತೆ. ಹಾಗಾದರೆ ಈ ಸೂಚ್ಯಂಕದ ಪ್ರಕಾರ ಟಾಪ್ ದೇಶಗಳು ಅಂದರೆ ಅತಿ ಹೆಚ್ಚು ಕೊಡುವಿಕೆ ಅಂದರೆ ಕೊಡುಗೆಗಳನ್ನು ನೀಡೋದು ಅಥವಾ ದಾನವನ್ನು ನೀಡುವಲ್ಲಿ ಮುಂಚೂಣಿಯಲ್ಲಿರುವಂಥ ರಾಷ್ಟ್ರ ಯಾವುದಂದರೆ ಇಂಡೋನೇಷ್ಯಾ, 2ನೇ ಸ್ಥಾನದಲ್ಲಿ ಕೀನ್ಯಾ, 3ನೇ ಸ್ಥಾನದಲ್ಲಿ ನೈಜೀರಿಯಾ ರಾಷ್ಟ್ರ ಇದೆ. ಸೊ ಆಲ್ಮೋಸ್ಟ್ ಇವೆಲ್ಲವೂ ಕೂಡ ಬಡ ರಾಷ್ಟ್ರ, ಹೌದಾ? ಕೀನ್ಯಾ ಆಗಿರ್ಬೋದು, ನೈಜೀರಿಯಾ, ಇವೆಲ್ಲ ಆಫ್ರಿಕಾ ಖಂಡದಲ್ಲಿ ಬರುವಂಥ ಬಡ ರಾಷ್ಟ್ರ. ಇವು ಹೇಗೆ ಅತಿ ಹೆಚ್ಚು ದಾನವನ್ನು ಮಾಡಿದವು? ಸೊ ಅಮೇರಿಕಾ, ಚೀನಾದಂಥ ದೊಡ್ಡ ದೊಡ್ಡ ರಾಷ್ಟ್ರಗಳು ದಾನವನ್ನು ಮಾಡ್ತಾ ಇರ್ತವೆ, ಅತಿ ಹೆಚ್ಚು ಹಣವನ್ನು, ಆದರೂ ಕೂಡ ಅವು ಸ್ಥಾನವನ್ನು ಪಡ್ಕೊಂಡಿಲ್ಲ. ಸೊ ಇದನ್ನು ಯಾವ ಆಧಾರದ ಮೇಲೆ ಪ್ರಕಟಪಡಿಸ್ತಾರೆ ಅಂದರೆ ಮೊದಲೇದಾಗಿ ಆ ದೇಶದ ಸಂಪತ್ತು ಎಷ್ಟಿದೆ, ಅಲ್ಲಿಯ ಜನರ ಕೊಡುವ ಮನಸ್ಥಿತಿ ಯಾವ ಥರ ಇದೆ, ಸೊ ಸಂಕಷ್ಟದ ಸಮಯದಲ್ಲೂ ಕೂಡ ಅವರು ಯಾವ ರೀತಿ ದಾನವನ್ನು ಮಾಡ್ತಾರೆ, ಇವೆಲ್ಲವನ್ನು ಗಮನಿಸಿ ಈ ಸೂಚ್ಯಂಕವನ್ನು ಪ್ರಕಟಪಡಿಸಿದ್ದಾರೆ. ನಿಮಗೆ ಗೊತ್ತಿರ್ಬೋದು, ಕೀನ್ಯಾ ರಾಷ್ಟ್ರ ಕೂಡ ಕರೋನಾ ಸಮಯದಲ್ಲಿ ನಮಗೆ ಸಹಾಯ ಮಾಡಿತ್ತು. ಓಕೆ, ಹಾಗಾದರೆ ಭಾರತ ವಿಶ್ವ ಕೊಡುವಿಕೆ ಸೂಚ್ಯಂಕದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂದರೆ 114 ರಾಷ್ಟ್ರಗಳಲ್ಲಿ 14ನೇ ಸ್ಥಾನವನ್ನು ಪಡ್ಕೊಂಡಿದೆ. ಓಕೆ, ಸೊ ಮತ್ತೊಂದು ಇಂಪಾರ್ಟೆಂಟ್ ಸೂಚ್ಯಂಕ ಯಾವುದಂದರೆ ಗ್ಲೋಬಲ್ ಲಿವಬಿಲಿಟಿ ಇಂಡೆಕ್ಸ್, ಜಾಗತಿಕ ವಾಸಯೋಗ್ಯ ಸೂಚ್ಯಂಕ. ಅಂದರೆ ಇಲ್ಲಿ ಪ್ರಮುಖವಾಗಿ ಏನು ಮಾಡ್ತಾರೆ ಅಂದರೆ ನಗರಗಳನ್ನು ಕನ್ಸಿಡರ್ ಮಾಡ್ತಾರೆ. ಜಗತ್ತಿನಲ್ಲಿ ಅತ್ಯಂತ ವಾಸಯೋಗ್ಯ ನಗರಗಳು ಯಾವ್ಯಾವು ಅನ್ನೋದನ್ನು ನೀವು ಈ ಪಟ್ಟಿಯಲ್ಲಿ ನೋಡ್ಬೋದು. ಸೊ ಇದನ್ನು ಬಿಡುಗಡೆ ಮಾಡುವಂಥ ಸಂಸ್ಥೆ ಅಂದರೆ ಲಂಡನ್ ಮೂಲದ ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಎನ್ನುವಂಥ ಸಂಸ್ಥೆ ಇದನ್ನು ಬಿಡುಗಡೆ ಮಾಡುತ್ತೆ. ಸೊ ಈ ಸೂಚ್ಯಂಕದ ಪ್ರಕಾರ ಅತ್ಯಂತ ವಾಸಯೋಗ್ಯ ನಗರ ಯಾವುದು ಜಗತ್ತಿನಲ್ಲಿ? ಸೊ ಅದು ನ್ಯೂಜಿಲೆಂಡ್ನ ಆಕ್ಲ್ಯಾಂಡ್ ನಗರ, 2ನೇ ಸ್ಥಾನದಲ್ಲಿ ಜಪಾನಿನ ಒಸಾಕಾ, 3ನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾದ ಅಡಿಲೇಡ್ ಇದೆ. ಓಕೆ, ಸೊ ಹಾಗಾದರೆ ಈ ಪಟ್ಟಿಯಲ್ಲಿ ಕೊನೆಯ ಸ್ಥಾನ ಪಡೆದಿರುವಂತಹ ನಗರ ಯಾವುದು? ಅದು ಡಮ್ಯಾಸ್ಕಸ್. ಡಮ್ಯಾಸ್ಕಸ್ ಅನ್ನೋದು ಸಿರಿಯಾ ರಾಷ್ಟ್ರದ ರಾಜಧಾನಿ. ಓಕೆ, ಸೊ ಇನ್ನು ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ 2021. ಸೊ ಕನ್ನಡದಲ್ಲಿ ನಾವು ವಿಶ್ವ ಹೂಡಿಕೆ ವರದಿ ಅಂತ ಕರಿತೀವಿ. ಮೋಸ್ಟ್ ಇಂಪಾರ್ಟೆಂಟ್, ಇದರ ಮೇಲೆ ಡೈರೆಕ್ಟ್ ಪ್ರಶ್ನೆಯನ್ನು ಕೇಳ್ತಾರೆ. ವಿಶ್ವ ಹೂಡಿಕೆ ವರದಿಯನ್ನು ಪ್ರಕಟಪಡಿಸುವಂತಹ ಸಂಸ್ಥೆ ಯಾವುದು ಅಂತ ಡೈರೆಕ್ಟ್ ಪ್ರಶ್ನೆಯನ್ನು ಈಗಾಗಲೇ ಅನೇಕ ಬಾರಿ ಕೇಳಿದ್ದಾರೆ, IAS ಅಲ್ಲೂ ಕೇಳಿದ್ದಾರೆ. ಓಕೆ, ಇದನ್ನು ಬಿಡುಗಡೆ ಮಾಡುವಂಥ ಸಂಸ್ಥೆ ಯಾವುದಂದರೆ UN ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್. ಅಂದರೆ ವ್ಯಾಪಾರ ಮತ್ತು ಅಭಿವೃದ್ಧಿ ಮೇಲಿನ ವಿಶ್ವಸಂಸ್ಥೆಯ ಸಮ್ಮೇಳನ, ಶಾರ್ಟಾಗಿ ನಾವು UNCTAD ಅಂತ ಕರಿತೀವಿ, UNCTAD. ಓಕೆ, ಸೊ ಈ ವರದಿಯಲ್ಲಿ ಪ್ರಮುಖವಾಗಿ ಏನು ಹೇಳಲಾಗಿದೆ ಅಂದರೆ ಸೊ 2020ನೇ ಇಸವಿಯಲ್ಲಿ ವಿದೇಶಿ ಹೂಡಿಕೆಯನ್ನು ಆಕರ್ಷಣೆ ಮಾಡುವಲ್ಲಿ ಭಾರತ ಒಟ್ಟಾರೆಯಾಗಿ 5ನೇ ಸ್ಥಾನದಲ್ಲಿ ಇದೆ. ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಸೊ ಇದನ್ನು ನೀವು ಆರ್ಥಿಕತೆಗೆ ಸಂಬಂಧಪಟ್ಟಂತಹ ಎಸ್ಸೆಗಳನ್ನು ಬರೆಯುವಾಗ ಈ ಸ್ಟೇಟ್ಮೆಂಟನ್ನು ನೀವು ಸೇರಿಸ್ಬೋದು. 2020ರಲ್ಲಿ ಭಾರತ ಒಟ್ಟು 64 ಬಿಲಿಯನ್ ಅಮೆರಿಕನ್ ಡಾಲರ್ನಷ್ಟು ಹಣವನ್ನು ವಿದೇಶಿ ಹೂಡಿಕೆಯನ್ನು ಆಕರ್ಷಣೆ ಮಾಡಿದೆ. ಹಾಗಾದರೆ ಜಗತ್ತಿನಲ್ಲಿ ಪ್ರಸ್ತುತ ಅತಿ ಹೆಚ್ಚು ವಿದೇಶಿ ಹೂಡಿಕೆಯನ್ನು ಆಕರ್ಷಣೆ ಮಾಡುವ ದೇಶಗಳು ಯಾವಂದರೆ ಮೊದಲನೇ ಸ್ಥಾನದಲ್ಲಿ ಅಮೇರಿಕಾ, 2ನೇ ಸ್ಥಾನದಲ್ಲಿ ಚೀನಾ. ಓಕೆ, ಇವೆರಡು ನಿಮಗೆ ಗೊತ್ತಿದ್ದರೆ ಸಾಕು. ಇನ್ನು UN ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್, ಸೊ ಇದನ್ನು 1964ರಲ್ಲಿ ಸ್ಥಾಪನೆ ಮಾಡಲಾಯಿತು. ಸೊ ಇದರ ಕೇಂದ್ರ ಕಚೇರಿಯಲ್ಲಿದೆ ಅಂದರೆ ಸ್ವಿಟ್ಜರ್ಲ್ಯಾಂಡಿನ ಜಿನೇವಾದಲ್ಲಿ ಇದೆ.
ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ 2021 ಜಾಗತಿಕ ಇಂಧನ ಸ್ಥಿತ್ಯಂತರ ಸೂಚ್ಯಂಕ. ಓಕೆ, ಅಂದರೆ ವಿವಿಧ ದೇಶಗಳು ಇಂಧನ ವ್ಯವಸ್ಥೆಯನ್ನು ಯಾವ ರೀತಿ ಹೊಂದಿವೆ ಅನ್ನೋದರ ಆಧಾರದ ಮೇಲೆ ಈ ಸೂಚ್ಯಂಕವನ್ನು ಬಿಡುಗಡೆ ಮಾಡಲಾಗುತ್ತೆ. ಸೊ ಯಾವುದಾದ್ರೂ ನೀವು ಇಂಧನಕ್ಕೆ ಸಂಬಂಧಪಟ್ಟಂಥ ಅಥವಾ ಶಕ್ತಿ ಮೂಲಗಳಿಗೆ ಸಂಬಂಧಪಟ್ಟಂಥ ಎಸ್ಸೆಗಳನ್ನು ಬರೆಯೋರಿದ್ದರೆ ಸೊ ಅವರು ಈ ಸೂಚ್ಯಂಕವನ್ನು ಬಳಕೆ ಮಾಡ್ಕೋಬೋದು. ಸೊ ಇದರ ಮೇಲೆ ಡೈರೆಕ್ಟ್ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಜಾಗತಿಕ ಇಂಧನ ಸ್ಥಿತ್ಯಂತರ ಸೂಚ್ಯಂಕವನ್ನು ಬಿಡುಗಡೆಗೊಳಿಸುವಂಥ ಸಂಸ್ಥೆ ಯಾವುದಂದರೆ ವರ್ಲ್ಡ್ ಎಕನಾಮಿಕ್ ಫೋರಮ್. ಓಕೆ, ಹಾಗಾದರೆ ಉತ್ತಮ ಇಂಧನ ವ್ಯವಸ್ಥೆಯನ್ನು ಹೊಂದಿರುವಂತಹ ರಾಷ್ಟ್ರಗಳಲ್ಲಿ ಪ್ರಥಮ ಸ್ಥಾನದಲ್ಲಿರುವಂಥ ರಾಷ್ಟ್ರ ಯಾವುದು? ಸ್ವೀಡನ್. ಎರಡನೇ ಸ್ಥಾನದಲ್ಲಿ ನಾರ್ವೆ. ಮೂರನೇ ಸ್ಥಾನದಲ್ಲಿ ಡೆನ್ಮಾರ್ಕ್. ನಮ್ಮ ಭಾರತ 115 ರಾಷ್ಟ್ರಗಳಲ್ಲಿ 87ನೇ ಸ್ಥಾನದಲ್ಲಿ ಇದೆ. ಓಕೆ, ಇನ್ನು ನಮ್ಮ ಏಷ್ಯಾ ರೀಜನ್ನಲ್ಲಿ ಸೊ ಮಲೇಷಿಯಾ ರಾಷ್ಟ್ರ ಉತ್ತಮ ಇಂಧನ ವ್ಯವಸ್ಥೆಯನ್ನು ಹೊಂದಿರುವಂಥ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಓಕೆ, ಇನ್ನು ವರ್ಲ್ಡ್ ಎಕನಾಮಿಕ್ ಫೋರಮ್ ವಿಶ್ವ ಆರ್ಥಿಕ ವೇದಿಕೆಯ ಬಗ್ಗೆ ನಾವು ಹೇಳೋದಾದರೆ ಇದನ್ನು 1971ರಲ್ಲಿ ಸ್ಥಾಪನೆ ಮಾಡಲಾಯಿತು. ಇದರ ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡಿನ ಜಿನೆವಾದ ಕೊಲೊಗ್ನೆಯಲ್ಲಿ ಇದೆ. ಕೆಲವೊಮ್ಮೆ ಜಿನೆವಾ ಅಂತ ಕೊಡ್ತಾನೆ, ಕೆಲವೊಮ್ಮೆ ಕೊಲೊಗ್ನೆ ಅಂತ ಕೊಡ್ತಾನೆ. ಸೊ ಆಪ್ಷನ್ ಯಾವ ರೀತಿ ಕೊಡ್ತಾರೆ ಅದರ ಮೇಲೆ ನೀವು ಉತ್ತರವನ್ನು ಹಾಕಬೇಕು. ಇನ್ಕ್ಲೂಸಿವ್ ಇಂಟರ್ನೆಟ್ ಇಂಡೆಕ್ಸ್ 2021 ಅಂದರೆ ಇಂಟರ್ನೆಟ್ ಒಳಗೊಳ್ಳುವಿಕೆ ಸೂಚ್ಯಂಕ. ಅಂದರೆ ಒಂದು ದೇಶದಲ್ಲಿ ಜನರು ಎಷ್ಟು ಇಂಟರ್ನೆಟ್ಟನ್ನು ಬಳಕೆ ಮಾಡ್ತಾ ಇದ್ದಾರೆ, ಓಕೆ, ಸೊ ಅದರ ಕ್ವಾಲಿಟಿ ಯಾವ ಥರ ಇದೆ, ಸ್ಪೀಡ್ ಹೇಗಿದೆ ಎಲ್ಲವನ್ನೂ ಕೂಡ ಗಮನಿಸಿಕೊಂಡು ಈ ಸೂಚ್ಯಂಕವನ್ನು ಬಿಡುಗಡೆ ಮಾಡ್ತಾರೆ. ಸೊ ಹಾಗಾದರೆ ಈ ಸೂಚ್ಯಂಕವನ್ನು ಬಿಡುಗಡೆ ಮಾಡೋರು ಯಾರ್ಯಾರು? ಸೊ ಈಗಾಗಲೇ ಹೇಳ್ದಂಗೆ ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಲಂಡನ್ ಮೂಲದ ಒಂದು ಸಂಸ್ಥೆ, ಇದರ ಜೊತೆಗೆ ಫೇಸ್ಬುಕ್, ಇವೆರಡೂ ಸೇರಿಕೊಂಡು ಈ ಸೂಚ್ಯಂಕವನ್ನು ಬಿಡುಗಡೆ ಮಾಡ್ತಾ ಇದ್ದಾವೆ. ಇದರ ಪಟ್ಟಿಯಲ್ಲಿ ಯಾವ ದೇಶ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ? ಮೊದಲನೇ ಸ್ಥಾನ ಸ್ವೀಡನ್, ಎರಡನೇ ಸ್ಥಾನ ಅಮೇರಿಕಾ, ಮೂರನೇ ಸ್ಥಾನ ಸ್ಪೇನ್. ನಮ್ಮ ಭಾರತ 120 ರಾಷ್ಟ್ರಗಳಲ್ಲಿ 49ನೇ ಸ್ಥಾನವನ್ನು ಪಡ್ಕೊಂಡಿದೆ. ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ 2021 ಜಾಗತಿಕ ಲಿಂಗ ಅಂತರ ಸೂಚ್ಯಂಕ. ಇದರ ಮೇಲೂ ಕೂಡ ಹಲವಾರು ಬಾರಿ ಡೈರೆಕ್ಟ್ ಕ್ವಶನನ್ನು ಕೇಳಿದ್ದಾರೆ. ಈ ಜಾಗತಿಕ ಲಿಂಗ ಅಂತರ ಸೂಚ್ಯಂಕವನ್ನು ಪ್ರಕಟಪಡಿಸುವಂಥ ಸಂಸ್ಥೆ ಯಾವುದು ಅಂತ. ಸೊ ಅದೇ ವರ್ಲ್ಡ್ ಎಕನಾಮಿಕ್ ಫೋರಮ್, ವಿಶ್ವ ಆರ್ಥಿಕ ವೇದಿಕೆ. ಸೊ ಹಾಗಾದರೆ ಲಿಂಗ ಸಮಾನತೆಯನ್ನು ಯಾವ ರೀತಿಯಾಗಿ ಸಾಧಿಸಲಾಗಿದೆ ಆಯಾ ದೇಶಗಳಲ್ಲಿ ಅನ್ನೋದರ ಆಧಾರದ ಮೇಲೆ ಈ ಸೂಚ್ಯಂಕವನ್ನು ಪ್ರಕಟಪಡಿಸ್ತಾರೆ. ಓಕೆ, ಹಾಗಾದರೆ ಅತಿ ಹೆಚ್ಚು ಲಿಂಗ ಸಮಾನತೆಯನ್ನು ಸಾಧಿಸಿದಂತಹ ರಾಷ್ಟ್ರ ಯಾವುದಂದರೆ ಐಸ್ಲ್ಯಾಂಡ್. ಎರಡನೇ ಸ್ಥಾನದಲ್ಲಿ ಫಿನ್ಲ್ಯಾಂಡ್, ಮೂರನೇ ಸ್ಥಾನದಲ್ಲಿ ನಾರ್ವೆ ದೇಶ ಇದೆ. ಮಹಿಳಾ ಸಬಲೀಕರಣದ ಕುರಿತು ಎಸ್ಸೆಯನ್ನು ಕೇಳಿದರೆ ಸೊ ಅಲ್ಲಿ ನೀವು ಈ ಪಾಯಿಂಟನ್ನು ಸೇರಿಸ್ಬೋದು. ನಮ್ಮ ಭಾರತ 156 ರಾಷ್ಟ್ರಗಳಲ್ಲಿ 140ನೇ ಸ್ಥಾನವನ್ನು ಪಡ್ಕೊಂಡಿದೆ. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಇಂದಿಗೂ ಕೂಡ ನಮ್ಮ ದೇಶದಲ್ಲಿ ಲಿಂಗ ಸಮಾನತೆ ಅನ್ನೋದನ್ನು ನಾವು ಸರಿಯಾಗಿ ಸಾಧಿಸಿಲ್ಲ ಅಂತ ಅರ್ಥ. ಓಕೆ, ಇನ್ನು ಕೊನೆಯ ಸ್ಥಾನ ಅಫ್ಘಾನಿಸ್ತಾನ ಪಡ್ಕೊಂಡಿದೆ 156ನೇ ಸ್ಥಾನ. ಅದರ ನಂತರ ಸ್ಥಾನ 155ನೇ ಸ್ಥಾನ ಯೆಮೆನ್ ರಾಷ್ಟ್ರ ಪಡ್ಕೊಂಡಿದೆ. ಸೊ ಅಫ್ಘಾನಿಸ್ತಾನದಲ್ಲಿ ಪ್ರಸ್ತುತ ಮಹಿಳೆಯರ ಸ್ಥಿತಿ ಸೊ ನಿಮಗೆ ಗೊತ್ತಿದೆ, ತಾಲಿಬಾನ್ ಆಡಳಿತ ಪ್ರಾರಂಭ ಆದಮೇಲಿಂದ. ಓಕೆ, ಇನ್ನು ನಮ್ಮ ನೆರೆಹೊರೆಯ ರಾಷ್ಟ್ರಗಳಿಗೆ ನಾವು ಕಂಪೇರ್ ಮಾಡ್ಕೊಳ್ಳೋಣ. ಬಾಂಗ್ಲಾದೇಶ 65ನೇ ಸ್ಥಾನ, ನೇಪಾಳ 106ನೇ ಸ್ಥಾನ, ಶ್ರೀಲಂಕಾ 116ನೇ ಸ್ಥಾನ, ಭೂತಾನ್ 130ನೇ ಸ್ಥಾನ. ಅಂದರೆ ನೆರೆಹೊರೆಯ ರಾಷ್ಟ್ರಗಳಿಗೂ ಹೋಲಿಸಿಕೊಂಡಾಗಲೂ ಕೂಡ ಸೊ ನಮ್ಮ ಭಾರತ ಲಿಂಗ ಸಮಾನತೆಯಲ್ಲಿ ಹಿಂದುಳಿದಿದೆ ಅಂತ ಅರ್ಥ. ಓಕೆ, ಸೊ ಇನ್ನು ಜನವರಿಯಲ್ಲಿ ಒಂದು ಇಂಡೆಕ್ಸನ್ನು ಬಿಡುಗಡೆ ಮಾಡಿದ್ರು, ಬ್ಲೂಮ್ಬರ್ಗ್ ಬಿಲಿಯನೇರ್ಸ್ ಇಂಡೆಕ್ಸ್ 2021. ಸ್ಪೆಸಿಫಿಕ್ ಆಗಿ ನಾನು ಜನವರಿ ಅಂತ ಯಾಕೆ ಹೇಳ್ತೇನೆ ಅಂದರೆ ಕ್ವಶನಲ್ಲಿ ನೇರವಾಗಿ ಕೇಳ್ತಾರೆ. ಸೊ ಜನವರಿ ತಿಂಗಳಲ್ಲಿ ಪ್ರಕಟಪಡಿಸಲಾದಂತಹ ಬ್ಲೂಮ್ಬರ್ಗ್ ಬಿಲಿಯನೇರ್ ಇಂಡೆಕ್ಸ್ನಲ್ಲಿ, ಯಾಕಂದರೆ ಸೊ ಈ ಬ್ಲೂಮ್ಬರ್ಗ್ ಬಿಲಿಯನೇರ್ ಇಂಡೆಕ್ಸ್ ಪದೇ ಪದೇ ಬಿಡುಗಡೆ ಮಾಡ್ತಾ ಇರ್ತಾರೆ. ಓಕೆ, ಸೊ ಹೀಗಾಗಿ ಪರ್ಟಿಕ್ಯುಲರ್ ಆಗಿ ಜನವರಿಯಲ್ಲಿ ಬಿಡುಗಡೆ ಮಾಡಿದ ಇಂಡೆಕ್ಸ್ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಇದ್ದೀವಿ. ಇದನ್ನು ಬಿಡುಗಡೆ ಮಾಡುವ ಸಂಸ್ಥೆ ಯಾವುದಂದರೆ ಬ್ಲೂಮ್ಬರ್ಗ್ ಬಿಲಿಯನೇರ್ ಎನ್ನುವಂಥ ಸಂಸ್ಥೆ. ಇದರ ಪ್ರಕಾರ ಟಾಪ್ 3 ಬಿಲಿಯನೇರ್ಸ್ ಯಾರ್ಯಾರು ಅಂದರೆ, ಓಕೆ, ಅಂದರೆ ಅತಿ ಶ್ರೀಮಂತ ವ್ಯಕ್ತಿಗಳು ಯಾರಂದರೆ ಇದರ ಪ್ರಕಾರ ಮೊದಲನೇದಾಗಿ ಜೆಫ್ ಬೆಜೋಸ್. ಓಕೆ, ಜೆಫ್ ಬೆಜೋಸ್ ಯಾರು? ಅಮೆಜಾನ್ನ ಸಂಸ್ಥಾಪಕ. ಎರಡನೇದಾಗಿ ಎಲಾನ್ ಮಸ್ಕ್. ಓಕೆ, ಮೂರನೇ ಸ್ಥಾನದಲ್ಲಿ ನಮ್ಮ ಬಿಲ್ ಗೇಟ್ಸ್ ಅವರು ಇದ್ದಾರೆ. ಇನ್ನು ಮುಖೇಶ್ ಅಂಬಾನಿ, ನಮ್ಮ ದೇಶದ ಮುಖೇಶ್ ಅಂಬಾನಿಯವರು ಈ ಪಟ್ಟಿಯಲ್ಲಿ 12ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಸೊ ಇವರು ಏಷ್ಯಾದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿದ್ದರು.
ಈ ಇಂಡೆಕ್ಸನ್ನು ಬಿಡುಗಡೆ ಮಾಡೋಕ್ಕಿಂತ ಮುಂಚೆ. ಬಟ್ ಈಗ ಅಂದರೆ ಜನವರಿ ತಿಂಗಳಲ್ಲಿ ಯಾರಿದ್ರು ಅಂದರೆ ಜಾಂಗ್ ಶೆಶಾನ್ ಎನ್ನುವಂಥ ವ್ಯಕ್ತಿ ಏಷ್ಯಾದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿ ಹೊರಹೊಮ್ಮಿದ್ರು. ಹಾಗಾದರೆ ಜಾಂಗ್ ಶೆಶಾನ್ ಬಗ್ಗೆ ಹೇಳೋದಾದರೆ, ಸೊ ಇವರು ಚೀನಾದ ಒಬ್ಬ ಉದ್ಯಮಿ. ಸೊ ನಂಗ್ಪು ಸ್ಪ್ರಿಂಗ್ ಎನ್ನುವಂಥ ಒಂದು ಪಾನೀಯ ಸಂಸ್ಥೆಯನ್ನು ಇವರು ಸ್ಥಾಪನೆ ಮಾಡಿದರು. ಸೊ ಆ ಮೂಲಕ ಇವರು ಏಷ್ಯಾದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದಾರೆ. ಸೊ ಮುಂದಿನ ಸೂಚ್ಯಂಕ ಯಾವುದಂದರೆ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ 2021. ಸೊ ಈ ಪಾಸ್ಪೋರ್ಟ್ ಇಂಡೆಕ್ಸ್ ಮೋಸ್ಟ್ ಇಂಪಾರ್ಟೆಂಟ್, ಯಾಕಂದರೆ ಇದ್ರ ಮೇಲೆ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಹೆಚ್ಚು. ಸೊ ಹಾಗಾದರೆ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಇದನ್ನು ಬಿಡುಗಡೆ ಮಾಡುವಂಥ ಸಂಸ್ಥೆ ಅಂದರೆ ಹೆನ್ಲೆ ಆ್ಯಂಡ್ ಪಾರ್ಟ್ನರ್ಸ್ ಎನ್ನುವಂಥ ಸಂಸ್ಥೆ. ಸೊ ಈ ಪಟ್ಟಿಯಲ್ಲಿ ಜಪಾನ್ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ, ಸಿಂಗಾಪುರ್ ಎರಡನೇ ಸ್ಥಾನವನ್ನು ಪಡ್ಕೊಂಡಿದೆ. ಇನ್ನೊಂದು ವಿಶೇಷತೆ ಏನಂದರೆ ಈ ಜಪಾನ್ ಮತ್ತು ಸಿಂಗಾಪುರ್ಗಳು ಸೊ ಅವಾಗವಾಗ ಏನಂದರೆ ಸೊ ಸ್ಥಾನ ಬದಲಾವಣೆ ಆಗ್ತಿರುತ್ತೆ. ಕೆಲವೊಮ್ಮೆ ಸಿಂಗಾಪುರ್ ಪ್ರಥಮ ಸ್ಥಾನ ಬರ್ತಾ ಇರುತ್ತೆ, ಜಪಾನ್ ಎರಡನೇ ಸ್ಥಾನ ಬರ್ತಾ ಇರುತ್ತೆ. ಓಕೆ, ಹೀಗಾಗಿ ಕನ್ಫ್ಯೂಷನ್ ಆಗಬಾರ್ದು. ಸೊ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ 2021 ಪ್ರಕಾರ ನಾವು ಮಾತಾಡ್ತಾ ಇದ್ದೀವಿ. ಹಾಗಾದರೆ ಈ ಸೂಚ್ಯಂಕದಲ್ಲಿ ಭಾರತ 85ನೇ ಸ್ಥಾನವನ್ನು ಪಡ್ಕೊಂಡಿದೆ. ಸೊ ಇದರಲ್ಲಿ ಭಾರತದ ಸ್ಕೋರನ್ನು ಕೂಡ ನಾವು ಹೇಳಬೇಕಾಗತ್ತೆ. ಭಾರತದ ಸ್ಕೋರು 58. ಸ್ಕೋರ್ ಯಾಕೆ ಹೇಳಬೇಕಂದ್ರೆ ಈ ಸ್ಕೋರ್ ಆಧಾರದ ಮೇಲೂ ಕೂಡ ಒಂದು ಪಾಯಿಂಟ್ ಇದೆ. ಏನಂದರೆ ಭಾರತವು ಪ್ರಿಯರ್ ವೀಸಾ ಇಲ್ಲದೆ ಒಟ್ಟು 58 ರಾಷ್ಟ್ರಗಳಿಗೆ ನಮ್ಮ ಭಾರತದ ಪ್ರಜೆಗಳು ಇಂಡಿಯನ್ ಪಾಸ್ಪೋರ್ಟನ್ನು ಏನು ಹೊಂದಿರ್ತಾರೆ ಅವರು 58 ರಾಷ್ಟ್ರಗಳಿಗೆ ವಿಸಿಟ್ ಮಾಡ್ಬೋದು. ಇನ್ನು ಜಪಾನ್ ಸೊ ಪ್ರಿಯರ್ ವೀಸಾನ ಹೊಂದೇನೆ ಸೊ ಕೇವಲ ಪಾಸ್ಪೋರ್ಟನ್ನು ಹೊಂದ್ಕೊಂಡು ಒಟ್ಟು 191 ರಾಷ್ಟ್ರಗಳಿಗೆ ವಿಸಿಟ್ ಮಾಡ್ಬೋದು. ಹೀಗಾಗಿ ಜಪಾನ್ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ. ಸೊ ಮುಂದಿನ ಸೂಚ್ಯಂಕ ಯಾವುದಂದರೆ ಇಂಡಿಯನ್ ಇನ್ನೋವೇಷನ್ ಇಂಡೆಕ್ಸ್ 2020. ಸೊ ಭಾರತ ನಾವೀನ್ಯತಾ ಸೂಚ್ಯಂಕ 2020. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇಂಡಿಯನ್ ಇನ್ನೋವೇಷನ್ ಇಂಡೆಕ್ಸನ್ನು ಬಿಡುಗಡೆಗೊಳಿಸುವಂಥ ಸಂಸ್ಥೆ ಯಾವುದು ಅಂತ ಡೈರೆಕ್ಟಾಗಿ ಪ್ರಶ್ನೆಯನ್ನು ಕೇಳಿದ್ದಾರೆ. ನೀತಿ ಆಯೋಗ ಯಾರ ಸಹಭಾಗಿತ್ವದಲ್ಲಿ ಅಂದರೆ ಇನ್ಸ್ಟಿಟ್ಯೂಟ್ ಫಾರ್ ಕಾಂಪಿಟೇಟಿವ್ನೆಸ್ ಎನ್ನುವಂಥ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಈಗೇನು ಬಿಡುಗಡೆಗೊಳಿಸ್ತಾ ಇದೆ ಇದು 2ನೇ ಆವೃತ್ತಿ. ಹಾಗಾದರೆ ಅತಿ ಹೆಚ್ಚು ನಾವೀನ್ಯತೆಯನ್ನು ಸಾಧಿಸ್ತಾ ಇರುವಂತಹ ರಾಷ್ಟ್ರಗಳು. ಓಕೆ, ಅಂದರೆ ನಾವೀನ್ಯತೆ ಅಂದರೆ ಹೊಸತನ. ಸೊ ಏನಾದರೂ ಕಂಡು ಹಿಡಿದ್ರೆ ಅದರಲ್ಲಿ ಹೊಸತನ ಇರಬೇಕು. ಸೊ ಇದರಲ್ಲಿ 3 ಕ್ಯಾಟಗರಿಗಳನ್ನು ಮಾಡಿದ್ದಾರೆ. ದೊಡ್ಡ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು, ಈಶಾನ್ಯ ಮತ್ತು ಹಿಮಾಲಯನ್ ರಾಜ್ಯಗಳು ಅಂತ 3 ಭಾಗಗಳನ್ನು ಮಾಡಿದ್ದಾರೆ. ಹಾಗಾದರೆ ದೊಡ್ಡ ರಾಜ್ಯಗಳಲ್ಲಿ ಹೋಲಿಸಿಕೊಂಡಾಗ ಯಾವ ರಾಜ್ಯ ಪ್ರಥಮ ಸ್ಥಾನದಲ್ಲಿದೆ ನಾವೀನ್ಯತೆಯಲ್ಲಿ? ನಮ್ಮ ಕರ್ನಾಟಕ ರಾಜ್ಯ ಮೋಸ್ಟ್ ಇಂಪಾರ್ಟೆಂಟ್, ಯಾಕಂದರೆ ಇದು ನಮ್ಮ ಕರ್ನಾಟಕಕ್ಕೂ ಸಂಬಂಧಪಟ್ಟಿರೋದ್ರಿಂದ ಈ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಹೆಚ್ಚಾಗಿದೆ. 2ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ, 3ನೇ ಸ್ಥಾನದಲ್ಲಿ ತಮಿಳುನಾಡು. ಇನ್ನು ಕೇಂದ್ರಾಡಳಿತ ಪ್ರದೇಶಗಳಿಗೆ ಹೋಲಿಸಿಕೊಂಡಾಗ ದೆಹಲಿ ಪ್ರಥಮ ಸ್ಥಾನದಲ್ಲಿದೆ. ಈಶಾನ್ಯ ಮತ್ತು ಹಿಮಾಲಯನ್ ರಾಜ್ಯಗಳಿಗೆ ಹೋಲಿಸಿಕೊಂಡಾಗ ಸೊ ಹಿಮಾಚಲ ಪ್ರದೇಶ ಪ್ರಥಮ ಸ್ಥಾನದಲ್ಲಿ ಇದೆ. ಈ ಸೂಚ್ಯಂಕದಲ್ಲಿ ಒಟ್ಟು 32 ಸೂಚಕಗಳು ಬರ್ತವೆ ಮತ್ತು 2 ಆಯಾಮಗಳು ಬರ್ತವೆ. ಆ 2 ಆಯಾಮಗಳು ಯಾವಂದರೆ ಇನ್ನೋವೇಷನ್ ಇನ್ಪುಟ್ ಯಾವ ಥರ ಇದೆ, ಔಟ್ಪುಟ್ ಯಾವ ಥರ ಇದೆ. ಅಂದರೆ ನಾವೀನ್ಯತೆಯನ್ನು ಸಾಧಿಸೋಕ್ಕೆ ನಾವು ಇನ್ಪುಟ್ಟನ್ನು ಯಾವ ರೀತಿ ಹಾಕಿದ್ದೇವೆ, ಸೊ ಔಟ್ಪುಟ್ ಯಾವ ರೀತಿ ಬಂದಿದೆ, ಈ 2 ಆಯಾಮಗಳನ್ನು ಪ್ರಮುಖವಾಗಿ ಇಲ್ಲಿ ಗಮನಿಸಲಾಗುತ್ತೆ. ಓಕೆ, ಇಂಟರ್ನ್ಯಾಷನಲ್ ಮೈಗ್ರೇಷನ್ ರಿಪೋರ್ಟ್ 2020 ಅಂತಾರಾಷ್ಟ್ರೀಯ ವಲಸೆ ವರದಿ ಮೋಸ್ಟ್ ಇಂಪಾರ್ಟೆಂಟ್, ಯಾಕಂದರೆ ಇದರ ಮೇಲೂ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ. ಅಂತಾರಾಷ್ಟ್ರೀಯ ವಲಸೆ ವರದಿಯನ್ನು ಬಿಡುಗಡೆಗೊಳಿಸುವಂಥ ಸಂಸ್ಥೆ UN-DESA ಅಂತ ಬರುತ್ತೆ. UN-DESA. ಓಕೆ, ಇದರ ಫುಲ್ ಫಾರ್ಮ್ ಯುನೈಟೆಡ್ ನೇಷನ್ಸ್ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಅಫೇರ್ಸ್. ಸೊ IAS ಮತ್ತು KSಗೆ ಇದು ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಡೈರೆಕ್ಟಾಗಿ ಕೊಟ್ಟು ಯಾವ ಸಂಸ್ಥೆ ಇದನ್ನು ಬಿಡುಗಡೆ ಮಾಡುತ್ತೆ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಹಾಗಾದರೆ ಈ ವರದಿಯ ಪ್ರಕಾರ 2020ರಲ್ಲಿ ಭಾರತದಿಂದ ಸುಮಾರು 18 ಮಿಲಿಯನ್ ಜನರು ಹೊರಗಡೆ ವಾಸ ಮಾಡ್ತಾಯಿದ್ದಾರೆ. ಅಂದರೆ ಅವರು ಆ್ಯಕ್ಚುಲಿ ನಮ್ಮ ದೇಶದಲ್ಲಿರಬೇಕಾಗಿತ್ತು, ವಿವಿಧ ಕಾರಣಗಳಿಂದಾಗಿ ಅವರು ಬೇರೆ ದೇಶಕ್ಕೆ ವಲಸೆ ಹೋಗಿದ್ದಾರೆ ಅಥವಾ ತಾತ್ಕಾಲಿಕವಾಗಿ ಅಲ್ಲಿ ಹೋಗಿ ಇದ್ದಾರೆ. ಒಟ್ಟು 18 ಮಿಲಿಯನ್ ಜನ 2020ನೇ ಸಾಲಿನಲ್ಲಿ. ಹಾಗಾದರೆ 2ನೇ ಸ್ಥಾನದಲ್ಲಿ ಮೆಕ್ಸಿಕೋ ಇದೆ. ಅಂದರೆ ಈ ವರದಿಯ ಪ್ರಕಾರ ನಮ್ಮ ಭಾರತದಿಂದ ಅತಿ ಹೆಚ್ಚು ಜನರು ಹೊರಗಡೆ ವಲಸೆ ಹೋಗಿದ್ದಾರೆ ಅಂತ ಅರ್ಥ. ಸೊ ನಮ್ಮ ಭಾರತ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ. 2ನೇ ಸ್ಥಾನದಲ್ಲಿ 2 ರಾಷ್ಟ್ರಗಳಿವೆ, ಮೆಕ್ಸಿಕೋ ಮತ್ತು ರಷ್ಯಾ. ಈ ದೇಶಗಳಿಂದ 11 ಮಿಲಿಯನ್ ಜನರು ಹೊರಗಡೆ ಹೋಗಿ ವಾಸ ಮಾಡ್ತಾಯಿದ್ದಾರೆ. 3ನೇ ಸ್ಥಾನದಲ್ಲಿ ಚೀನಾ ರಾಷ್ಟ್ರ ಇದೆ, 10 ಮಿಲಿಯನ್ ಜನರು. ಸೊ ಆ ರಾಷ್ಟ್ರದಿಂದ ಹೊರಗಡೆ ವಾಸ ಮಾಡ್ತಾಯಿದ್ದಾರೆ. ಓಕೆ,
ಸೊ ಮತ್ತೊಂದು ಪ್ರಮುಖವಾದಂತಹ ಸೂಚ್ಯಂಕ ಯಾವುದಂದರೆ ಇಂಡಿಯಾ ಜಸ್ಟಿಸ್ ರಿಪೋರ್ಟ್, ಭಾರತ ನ್ಯಾಯ ವರದಿ 2020. ಸೊ ನ್ಯಾಯಾಂಗ ವ್ಯವಸ್ಥೆ ಆಗಿರ್ಬೋದು, ಪೊಲೀಸ್ ವ್ಯವಸ್ಥೆ, ಪೊಲೀಸ್ ಸುಧಾರಣೆ, ಓಕೆ, ಕಾನೂನು ಸುವ್ಯವಸ್ಥೆ, ಈ ರೀತಿ ಪ್ರಬಂಧಗಳನ್ನು ಕೇಳಿದಾಗ ಸೊ ನೀವು ಈ ವರದಿಯನ್ನು ಕಡ್ಡಾಯವಾಗಿ ಆ್ಯಡ್ ಮಾಡಬೇಕು. ಓಕೆ, ಹಾಗಾದರೆ ಈ ಭಾರತ ನ್ಯಾಯ ವರದಿಯನ್ನು ಬಿಡುಗಡೆಗೊಳಿಸುವಂಥ ಸಂಸ್ಥೆ ಯಾವುದಂದರೆ ಟಾಟಾ ಟ್ರಸ್ಟ್. ಕೇಳಿದ್ದೀರಾ ಟಾಟಾ ಟ್ರಸ್ಟ್ ಬಗ್ಗೆ? ಇದು ಕೇಂದ್ರದ ಸಹಭಾಗಿತ್ವದಲ್ಲಿ ಈ ವರದಿಯನ್ನು ಬಿಡುಗಡೆ ಮಾಡಿದೆ. ಇದು 2ನೇ ಆವೃತ್ತಿ. ಓಕೆ, ಹಾಗಾದರೆ ಜನರಿಗೆ ನ್ಯಾಯವನ್ನು ಯಾವ ರೀತಿ ತಲುಪಿಸ್ತಾರೆ ಅನ್ನೋದರ ಆಧಾರದ ಮೇಲೆ ಈ ವರದಿಯನ್ನು ಬಿಡುಗಡೆ ಮಾಡಲಾಗುತ್ತೆ. ಸೊ 1 ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯಗಳಲ್ಲಿ ಮಹಾರಾಷ್ಟ್ರ ಪ್ರಥಮ ಸ್ಥಾನದಲ್ಲಿದೆ. ಅಂದರೆ ಜನರಿಗೆ ನ್ಯಾಯವನ್ನು ಒದಗಿಸುವುದರಲ್ಲಿ ಮಹಾರಾಷ್ಟ್ರ ಪ್ರಥಮ ಸ್ಥಾನದಲ್ಲಿ, ತಮಿಳುನಾಡು 2ನೇ ಸ್ಥಾನದಲ್ಲಿ, 3ನೇ ಸ್ಥಾನದಲ್ಲಿ ತೆಲಂಗಾಣ ಇದೆ. ಓಕೆ, ಇನ್ನು 1 ಕೋಟಿಗಿಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವಂಥ ರಾಜ್ಯಗಳಲ್ಲಿ ತ್ರಿಪುರಾ 1ನೇ ಸ್ಥಾನ, ಸಿಕ್ಕಿಂ 2ನೇ ಸ್ಥಾನ, ಗೋವಾ 3ನೇ ಸ್ಥಾನವನ್ನು ಪಡ್ಕೊಂಡಿವೆ. ಸೊ ಗ್ಲೋಬಲ್ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್, ಜಾಗತಿಕ ಹವಾಮಾನ ಅಪಾಯ ಸೂಚ್ಯಂಕ 2021. ಸೊ ಹವಾಮಾನ ವೈಪರೀತ್ಯಗಳ ಕುರಿತು ಎಸ್ಸೆಯನ್ನು ಕೇಳಿದರೆ ಅದರಲ್ಲಿ ನೀವು ಕಡ್ಡಾಯವಾಗಿ ಈ ವರದಿಯನ್ನು ಸೇರಿಸಬೇಕು. ಓಕೆ, ಈ ವರದಿಯನ್ನು ಬಿಡುಗಡೆಗೊಳಿಸುವಂಥ ಸಂಸ್ಥೆ ಯಾವುದಂದರೆ ಜರ್ಮನ್ ವಾಚ್ ಎನ್ನುವಂಥ ಸಂಸ್ಥೆ. ಸೊ ಅಂದರೆ ಹವಾಮಾನ ಕ್ರಿಯೆಗಳಿಂದಾಗಿ ದೇಶಗಳು ಎಷ್ಟು ಸಂಕಷ್ಟವನ್ನು ಅನುಭವಿಸ್ತವೆ ಅಥವಾ ಎಷ್ಟು ಬಾಧಿತವಾಗಿ ಈ ಹವಾಮಾನ ಕ್ರಿಯೆಗಳಿಂದ ಎನ್ನುವುದರ ಆಧಾರದ ಮೇಲೆ ಈ ಸೂಚ್ಯಂಕವನ್ನು ಬಿಡುಗಡೆಗೊಳಿಸಲಾಗುತ್ತೆ. ಹಾಗಾದರೆ ಈ ಹವಾಮಾನ ಪ್ರತಿಕ್ರಿಯೆಗಳಿಂದ ಅತಿ ಹೆಚ್ಚು ಬಾಧಿತವಾದ ರಾಷ್ಟ್ರ ಯಾವುದಂದರೆ ಮೊಜಾಂಬಿಕಾ. 2ನೇ ಸ್ಥಾನದಲ್ಲಿ ಜಿಂಬಾಬ್ವೆ ರಾಷ್ಟ್ರ ಬರುತ್ತೆ. ಸೊ ನಮ್ಮ ಭಾರತ ಸ್ಥಾನ ಏನು ಉತ್ತಮವಾಗಿಲ್ಲ, ಅದು 7ನೇ ಸ್ಥಾನದಲ್ಲಿದೆ. ಅಂದರೆ ಅತಿ ಸಮೀಪ ಇದೆ. ಅಂದರೆ ಅತಿ ಹೆಚ್ಚು ಕೂಡ ನಮ್ಮ ದೇಶ ಈ ಹವಾಮಾನ ಕ್ರಿಯೆಗಳಿಂದ ಬಾಧಿತ ಆಗುತ್ತೆ. ಕೆಲವೊಮ್ಮೆ ಅತಿ ಹೆಚ್ಚು ಮಳೆ ಆಗುತ್ತೆ, ಕೆಲವೊಮ್ಮೆ ಬರಗಾಲ ಬರುತ್ತೆ, ಕೆಲವೊಮ್ಮೆ ಸೈಕ್ಲೋನ್ಗಳು ಅಟ್ಯಾಕ್ ಆಗ್ತವೆ. ಸೊ ಈ ರೀತಿ ಹವಾಮಾನ ಪ್ರಕ್ರಿಯೆಗಳಿಂದ ನಮ್ಮ ದೇಶ ಬಾಧಿತ ಆಗಿದೆ. ಸೊ ಮುಂದೆ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್, ಭ್ರಷ್ಟಾಚಾರ ಗ್ರಹಿಕಾ ಸೂಚ್ಯಂಕ 2020. ಸೊ ಭ್ರಷ್ಟಾಚಾರ ಕುರಿತು ಪ್ರಶ್ನೆಯನ್ನು ಅಥವಾ ಪ್ರಬಂಧವನ್ನು ಕೇಳಿದಾಗ ಸೊ ನೀವು ಇದನ್ನು ಬಳಕೆ ಮಾಡ್ಕೋಬೋದು. ಓಕೆ, ಮೊದಲನೇದಾಗಿ ಈ ಭ್ರಷ್ಟಾಚಾರ ಗ್ರಹಿಕಾ ಸೂಚ್ಯಂಕವನ್ನು ಬಿಡುಗಡೆಗೊಳಿಸುವಂಥ ಸಂಸ್ಥೆ ಯಾವುದಂದರೆ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್. ಜರ್ಮನಿಯ ಬರ್ಲಿನ್ನಲ್ಲಿ ಈ ಸಂಸ್ಥೆ ಇದೆ. ಹಾಗಾದರೆ ಭ್ರಷ್ಟಾಚಾರ ಗ್ರಹಿಕಾ ಸೂಚ್ಯಂಕದಲ್ಲಿ ನಮ್ಮ ಭಾರತದ ಸ್ಥಾನ ಎಷ್ಟಂದರೆ 86ನೇ ಸ್ಥಾನವನ್ನು ಪಡ್ಕೊಂಡಿದೆ. ಸೊ 2019ರಲ್ಲಿ 80ನೇ ಸ್ಥಾನವನ್ನು ಪಡ್ಕೊಂಡಿತ್ತು. ಈಗ 6 ಸ್ಥಾನ ಕೆಳಕ್ಕೆ ಜಾರಿ 86ಕ್ಕೆ ಬಂದಿದೆ. ಅಂದರೆ 2019ಕ್ಕೆ ಹೋಲಿಸಿಕೊಂಡಾಗ ನಮ್ಮ ದೇಶದಲ್ಲಿ ಇನ್ನೂ ಭ್ರಷ್ಟಾಚಾರ ಹೆಚ್ಚಾಗಿದೆ ಅಂತ ಅರ್ಥ. ಹಾಗಾದರೆ ಜಗತ್ತಿನಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ರಹಿತ ರಾಷ್ಟ್ರಗಳು ಯಾವಂದರೆ 1ನೇ ಸ್ಥಾನದಲ್ಲಿ ನ್ಯೂಜಿಲ್ಯಾಂಡ್, 2ನೇ ಸ್ಥಾನದಲ್ಲಿ ಡೆನ್ಮಾರ್ಕ್. ಆಲ್ಮೋಸ್ಟ್ ಈ ರಾಷ್ಟ್ರಗಳು ಎಲ್ಲ ಸೂಚ್ಯಂಕದಲ್ಲಿ ಟಾಪ್ ಪ್ಲೇಸಲ್ಲೇ ಇರ್ತವೆ. ಓಕೆ, ಹಾಗಾದರೆ ಅತಿ ಹೆಚ್ಚು ಭ್ರಷ್ಟಾಚಾರವನ್ನು ಹೊಂದಿರುವಂತಹ ರಾಷ್ಟ್ರಗಳು ಯಾವುವು 2020ರ ಸೂಚ್ಯಂಕದ ಪ್ರಕಾರ ಅಂದರೆ ಸೊಮಾಲಿಯಾ ರಾಷ್ಟ್ರ. ಕೆಲವೊಮ್ಮೆ ಈ ಥರ ಕೂಡ ಪ್ರಶ್ನೆಯನ್ನು ಕೇಳ್ತಾರೆ, ಹಿಂದೆ ಕೂಡ ಕೇಳಿದ್ದಾರೆ. ಅತಿ ಹೆಚ್ಚು ಭ್ರಷ್ಟಾಚಾರವನ್ನು ಹೊಂದಿರುವಂಥ ರಾಷ್ಟ್ರ ಯಾವುದಂತ ಡೈರೆಕ್ಟಾಗಿ ಕೇಳ್ತಾರೆ. ಸೊ 2 ರಾಷ್ಟ್ರಗಳು ಕೊನೆ ಸ್ಥಾನದಲ್ಲಿ, ಒಂದು ಸೊಮಾಲಿಯಾ, ಇನ್ನೊಂದು ಸೌತ್ ಸುಡಾನ್, ದಕ್ಷಿಣ ಸುಡಾನ್. 2 ಕೂಡ 179ನೇ ಸ್ಥಾನವನ್ನು ಪಡ್ಕೊಂಡಿವೆ. ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್, ಹಣಕಾಸು ಸ್ಥಿರತೆ ವರದಿ 2021. ಇದು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಸೊ GK ಪಾಯಿಂಟ್ ಆಫ್ ವ್ಯೂ ಕೂಡ ಇದು ಇಂಪಾರ್ಟೆಂಟ್. ಸೊ ಹಿಂದೆ ಅನೇಕ ಎಕ್ಸಾಮ್ಗಳಲ್ಲಿ ಹೆಚ್ಚು ಕಡಿಮೆ ಒಂದು 105 ಬಾರಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಣಕಾಸು ಸ್ಥಿರತೆ ವರದಿಯನ್ನು ಬಿಡುಗಡೆಗೊಳಿಸುವಂಥ ಸಂಸ್ಥೆ ಯಾವುದು, ಅದನ್ನು ಎಷ್ಟು ವರ್ಷಗಳಿಗೊಮ್ಮೆ ಬಿಡುಗಡೆ ಮಾಡ್ತಾರೆ, ಇವೆರಡು ಆಧಾರದ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಮೊದಲನೇದಾಗಿ ಹಣಕಾಸು ಸ್ಥಿರತೆ ವರದಿಯನ್ನು ಬಿಡುಗಡೆ ಮಾಡುವಂಥ ಸಂಸ್ಥೆ ಯಾವುದಂದರೆ ನಮ್ಮ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಪ್ರತಿ 6 ತಿಂಗಳಿಗೊಮ್ಮೆ ಈ ವರದಿಯನ್ನು ಬಿಡುಗಡೆ ಮಾಡುತ್ತೆ. ಏನು 2020 ಸೆಪ್ಟೆಂಬರ್ ಅವಧಿಯಲ್ಲಿ ಈ ವರದಿಯನ್ನು ಬಿಡುಗಡೆ ಮಾಡಿತ್ತು. ಸೊ ಈ ವರದಿಯ ಪ್ರಕಾರ ಸೆಪ್ಟೆಂಬರ್ 2020ರ ವೇಳೆಗೆ ಈ ವಸೂಲಾಗದ ಸಾಲದ ಮೊತ್ತ, ಸೊ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಏನಿದೆ ಅದರ ಪರ್ಸೆಂಟೇಜ್ ಎಷ್ಟಿತ್ತು ಅಂದರೆ 7.5% ಇತ್ತು. ಸೊ ಇದು 2021ರ ವೇಳೆಗೆ ಅಂದರೆ 2021 ಸೆಪ್ಟೆಂಬರ್ ವೇಳೆಗೆ 13.5%ನಷ್ಟು
ಆಗುತ್ತೆ ಅಂತ, ಅಂದರೆ ಹೆಚ್ಚಾಗುತ್ತೆ ಅಂತ ಈ ವರದಿಯಲ್ಲಿ ಹೇಳಲಾಗಿದೆ. ಸೊ ಆರ್ಥಿಕತೆ ಕುರಿತು ಎಸ್ಸೆಯನ್ನು ಕೇಳಿದರೆ ಅದರಲ್ಲಿ ನೀವು ಈ ಸ್ಟೇಟ್ಮೆಂಟನ್ನು ಸೇರಿಸ್ಬೋದು. ಸೊ ಮತ್ತೊಂದು ಮೋಸ್ಟ್ ಇಂಪಾರ್ಟೆಂಟ್ ಸೂಚ್ಯಂಕ ಯಾವುದಂದರೆ ಪ್ರಜಾಪ್ರಭುತ್ವ ಸೂಚ್ಯಂಕ, ಡೆಮೋಕ್ರಸಿ ಇಂಡೆಕ್ಸ್ 2020. ಅಂದರೆ ದೇಶಗಳಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವ ರೀತಿಯಾಗಿದೆ ಅನ್ನೋದರ ಆಧಾರದ ಮೇಲೆ ಈ ಸೂಚ್ಯಂಕವನ್ನು ಬಿಡುಗಡೆಗೊಳಿಸ್ತಾರೆ. ಈ ಸೂಚ್ಯಂಕವನ್ನು ಬಿಡುಗಡೆಗೊಳಿಸುವಂಥ ಸಂಸ್ಥೆ ಯಾವುದಂದರೆ ಎಕನಾಮಿಕ್ಸ್ ಇಂಟೆಲಿಜೆನ್ಸ್ ಯೂನಿಟ್, ಓಕೆ, ಲಂಡನ್ ಮೂಲದ್ದು. ಹಾಗಾದರೆ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಉತ್ತಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿರುವಂಥ ಟಾಪ್ ರಾಷ್ಟ್ರಗಳು ಯಾವಂದರೆ ಮೊದಲನೇ ಸ್ಥಾನದಲ್ಲಿ ನಾರ್ವೆ, ಎರಡನೇ ಸ್ಥಾನದಲ್ಲಿ ಐಸ್ಲ್ಯಾಂಡ್, ಮೂರನೇ ಸ್ಥಾನದಲ್ಲಿ ಸ್ವೀಡನ್ ದೇಶ ಇದೆ. ಓಕೆ, ಕೊನೆಯ ಸ್ಥಾನವನ್ನು ಉತ್ತರ ಕೊರಿಯಾ ಪಡ್ಕೊಂಡಿದೆ. ಉತ್ತರ ಕೊರಿಯಾ ರಾಷ್ಟ್ರದ ಬಗ್ಗೆ ನಿಮಗೆ ಆಗಲೇ ಗೊತ್ತಿದೆ, ಅಲ್ಲಿ ಯಾವ ರೀತಿ ಸಿಚುವೇಶನ್ ಇದೆ ಅಂತ. ಹೀಗಾಗಿ ಅಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಓಕೆ, ಹಾಗಾದರೆ ಭಾರತ ಎಷ್ಟನೇ ಸ್ಥಾನವನ್ನು ಪಡ್ಕೊಂಡಿದೆ ಅಂದರೆ 53ನೇ ಸ್ಥಾನವನ್ನು ಪಡ್ಕೊಂಡಿದೆ. ಓಕೆ, 2019ರಲ್ಲಿ 51ನೇ ಸ್ಥಾನದಲ್ಲಿತ್ತು, ಈಗ ಅದು 53ಕ್ಕೆ ಇಳಿಕೆ ಆಗಿದೆ. ಓಕೆ, ಇಂಡಿಯಾ ಎನರ್ಜಿ ಔಟ್ಲುಕ್ 2021, ಭಾರತ ಇಂಧನ ಮುನ್ನೋಟ. ನೇರವಾಗಿ ಪ್ರಶ್ನೆಯನ್ನು ಕೇಳ್ತಾರೆ, ಭಾರತ ಇಂಧನ ಮುನ್ನೋಟ 2021 ಈ ವರದಿಯನ್ನು ಬಿಡುಗಡೆ ಮಾಡಿದಂತಹ ಸಂಸ್ಥೆ ಯಾವುದಂದರೆ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ, ಶಾರ್ಟಾಗಿ ನಾವು IEA ಅಂತ ಕರಿತೀವಿ. ಹಾಗಾದರೆ ಈ ವರದಿಯಲ್ಲಿ ಪ್ರಮುಖವಾಗಿ ಏನನ್ನು ಹೇಳಲಾಗಿದೆ ಅಂದರೆ 2030ರ ಒಳಗಾಗಿ ಭಾರತ ಯುರೋಪಿಯನ್ ಯೂನಿಯನ್ ಒಕ್ಕೂಟವನ್ನು ಮೀರಿಸಿ 3ನೇ ಅತಿ ಹೆಚ್ಚು ಇಂಧನ ಬಳಸುವ ರಾಷ್ಟ್ರವಾಗಿ ಹೊರಹೊಮ್ಮಲಿದೆ. ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಅದರ ಜೊತೆಗೆ 2040ರ ವೇಳೆಗೆ ಭಾರತದ GDP ಅಂದಾಜು ಎಷ್ಟು ಆಗಲಿದೆ ಅಂದರೆ $8.6 ಟ್ರಿಲಿಯನ್ ಅಮೇರಿಕನ್ ಡಾಲರ್ನಷ್ಟು ಆಗಲಿದೆ. ಓಕೆ, ಹಾಗಾದರೆ ಯುರೋಪಿಯನ್ ಯೂನಿಯನ್ ಬಗ್ಗೆ ಸ್ವಲ್ಪ ನೋಡ್ಕೊಂಬಿಡೋಣ. ಓಕೆ, ಯುರೋಪಿಯನ್ ಯೂನಿಯನ್ ಈ ಹೆಸರಿನ ಸಂಸ್ಥೆ ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ ಮ್ಯಾಸ್ಟ್ರಿಚ್ ಒಪ್ಪಂದದ ಮೂಲಕ 1993ರಲ್ಲಿ. ಯಾಕಂದರೆ IAS ಮತ್ತು KS ಎಕ್ಸಾಮ್ಗಳಲ್ಲಿ ಯಾವ ಒಪ್ಪಂದದ ಮೂಲಕ ಯುರೋಪಿಯನ್ ಯೂನಿಯನ್ ಅಸ್ತಿತ್ವಕ್ಕೆ ಬಂತು ಅನ್ನೋದ್ರ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ಮ್ಯಾಸ್ಟ್ರಿಚ್ ಒಪ್ಪಂದ. ಇದರ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಮುಂಚೆ 28 ಇತ್ತು, ಈಗ 27. ಯಾಕಂದರೆ ಬ್ರಿಟನ್ ಯುರೋಪಿಯನ್ ಯೂನಿಯನ್ನಿಂದ ಹೊರ ಹೋಗಿದೆ. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಅನೇಕ ಬಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ, ಬೆಲ್ಜಿಯಂನ ಬ್ರಸೆಲ್ಸ್ನಲ್ಲಿ. ಯುರೋಪಿಯನ್ ಯೂನಿಯನ್ ಒಕ್ಕೂಟ ತನ್ನ ಕರೆನ್ಸಿಯನ್ನಾಗಿ ಯೂರೋವನ್ನು 1999ರಲ್ಲಿ ಅಳವಡಿಕೆ ಮಾಡಿಕೊಂಡಿತು. ಯಾಕೆ ಹೇಳ್ತಾ ಇದ್ದಾನೆ ಅಂದರೆ ಇದ್ರ ಮೇಲೂ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ, ಯಾವಾಗ ಯೂರೋವನ್ನು ತನ್ನ ಕರೆನ್ಸಿಯನ್ನಾಗಿ ಅಳವಡಿಕೆ ಮಾಡಿಕೊಂತು. ಮತ್ತೊಂದು ಪ್ರಶ್ನೆಯನ್ನು ಕೇಳಿದರೆ ಯಾವಾಗ ಯೂರೋ ಕರೆನ್ಸಿಯನ್ನು ಜಾರಿಗೆ ತರಲಾಯಿತು. 2002ನೇ ಇಸ್ವಿಯಲ್ಲಿ. ಪ್ರಸ್ತುತ ಯುರೋಪಿಯನ್ ಯೂನಿಯನ್ನಲ್ಲಿ ಒಕ್ಕೂಟದಲ್ಲಿ 27 ರಾಷ್ಟ್ರಗಳೇನಿದ್ದಾವೆ, ಬಟ್ ಯೂರೋವನ್ನು ಕರೆನ್ಸಿಯನ್ನಾಗಿ ಹೊಂದಿರುವಂಥ ರಾಷ್ಟ್ರಗಳ ಸಂಖ್ಯೆ ಎಷ್ಟಂದರೆ 19. ಮತ್ತೊಂದು ಸೂಚ್ಯಂಕ ಈಸ್ ಆಫ್ ಲಿವಿಂಗ್ ಇಂಡೆಕ್ಸ್ 2020 ಆ್ಯಂಡ್ ಮುನ್ಸಿಪಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ 2020. ಓಕೆ, ವಾಸಯೋಗ್ಯ ಸೂಚ್ಯಂಕ 2021, ಮುನ್ಸಿಪಲ್ ನಿರ್ವಹಣಾ ಸೂಚ್ಯಂಕ 2020. ಇವೆರಡನ್ನೂ ಕೂಡ ರೀಸೆಂಟಾಗಿ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಸ್ವತಂತ್ರ ರಾಜ್ಯ ಖಾತೆಯನ್ನು ನಿರ್ವಹಿಸುತ್ತಿರುವಂತಹ ಹರ್ದೀಪ್ ಸಿಂಗ್ ಪುರಿಯವರು ಈ ಇಂಡೆಕ್ಸನ್ನು, ಈ ಸೂಚ್ಯಂಕವನ್ನು ಬಿಡುಗಡೆ ಮಾಡಿದ್ದಾರೆ. ಈ ಸೂಚ್ಯಂಕದ ಪ್ರಕಾರ ಹೈಲೈಟ್ಸನ್ನು ಮಾತ್ರ ನೋಡೋಣ. ಈಸ್ ಆಫ್ ಲಿವಿಂಗ್ ಇಂಡೆಕ್ಸ್ 2020 ಅಂದರೆ 10 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ನಗರಗಳಲ್ಲಿ ಅತ್ಯಂತ ವಾಸಯೋಗ್ಯ, ಸುಲಭ ವಾಸಯೋಗ್ಯ ನಗರ ಯಾವುದಂದರೆ ಅದು ನಮ್ಮ ಬೆಂಗಳೂರು. ಓಕೆ, ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳುವಂಥ ಸಾಧ್ಯತೆ ಇದೆ. 2ನೇ ಸ್ಥಾನದಲ್ಲಿ ಪುಣೆ, 3ನೇ ಸ್ಥಾನದಲ್ಲಿ ಅಹಮದಾಬಾದ್ ಇದೆ. ಇನ್ನು ಮುನ್ಸಿಪಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್, ಮುನ್ಸಿಪಲ್ ನಿರ್ವಹಣಾ ಸೂಚ್ಯಂಕದ ಬಗ್ಗೆ ನಾವು ನೋಡೋದಾದರೆ 1 ಮಿಲಿಯನ್ಗಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ಮುನ್ಸಿಪಾಲ್ಟಿಗಳಲ್ಲಿ ಅತ್ಯುತ್ತಮ ನಗರವಾಗಿ ಇಂದೋರ್ ನಗರ ಹೊರಹೊಮ್ಮಿದೆ. ಮೋಸ್ಟ್ ಇಂಪಾರ್ಟೆಂಟ್. 2ನೇ ಸ್ಥಾನದಲ್ಲಿ ಗುಜರಾತ್ನ ಸೂರತ್, 3ನೇ ಸ್ಥಾನದಲ್ಲಿ ಮಧ್ಯಪ್ರದೇಶದ ಭೂಪಾಲ್. ಇಂದೋರ್ ಕೂಡ ಮಧ್ಯಪ್ರದೇಶದಲ್ಲಿದೆ, ಭೂಪಾಲ್ ಕೂಡ ಮಧ್ಯಪ್ರದೇಶದಲ್ಲಿ ಇದೆ. ಮತ್ತೊಂದು ರಿಪೋರ್ಟ್. ಓಕೆ, ಟ್ರಾಫಿಕ್ ಕ್ರ್ಯಾಶ್ ಇಂಜುರೀಸ್ ಆ್ಯಂಡ್ ಡಿಸೆಬಿಲಿಟೀಸ್ ದ ಬರ್ಡನ್ ಆನ್ ಇಂಡಿಯನ್ ಸೊಸೈಟಿ. ಅಂದರೆ ಟ್ರಾಫಿಕ್ಕಿಗೆ ಸಂಬಂಧಪಟ್ಟಂಥ
ಸೊ ಇಂಜುರೀಸ್ ಮತ್ತು ಡಿಸಬಿಲಿಟೀಸ್ ಅಂದರೆ ಅಪಘಾತಗಳು ಏನು ಉಂಟಾಗ್ತವೆ ಅದಕ್ಕೆ ಸಂಬಂಧಪಟ್ಟಂಥ ವರದಿ. ಸೊ ಭಾರತದ ಸಮಾಜದ ಮೇಲೆ ಅದು ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅನ್ನೋದರ ಕುರಿತು ಈ ವರದಿ. ಇದನ್ನು ಬಿಡುಗಡೆ ಮಾಡಿದಂತಹ ಸಂಸ್ಥೆ ಯಾವುದಂದರೆ ವಿಶ್ವ ಬ್ಯಾಂಕ್. ಓಕೆ, ಸೊ ವಿಶ್ವ ಬ್ಯಾಂಕ್ ಹಲವಾರು ವರದಿಗಳನ್ನು ಬಿಡುಗಡೆ ಮಾಡ್ತಾನೆ ಇರುತ್ತೆ. ಸೊ ಹೀಗಾಗಿ ಇದು ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಸೊ ವಿಶ್ವ ಬ್ಯಾಂಕ್ ಯಾವ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಇದನ್ನು ಬಿಡುಗಡೆಗೊಳಿಸಿದೆ ಅಂದರೆ ಸೇವ್ ಲೈಫ್ ಫೌಂಡೇಶನ್ನ ಸಹಭಾಗಿತ್ವದಲ್ಲಿ. ಓಕೆ, ಇದರಲ್ಲಿ ಹೇಳಲಾದಂಥ ಪ್ರಮುಖ ಅಂಶ ಏನು ನಮ್ಮ ಭಾರತ ಕುರಿತು? ಸೊ ಅಪಘಾತಗಳಿಂದ ಉಂಟಾಗುವಂತಹ ಜಾಗತಿಕ ಒಟ್ಟು ಸಾವುಗಳು ಏನಿದಾವೆ ಅದರಲ್ಲಿ 11% ನಮ್ಮ ಭಾರತದಲ್ಲೇ ಉಂಟಾಗ್ತವೆ. ಒಟ್ಟಾರೆಯಾಗಿ ಜಾಗತಿಕ ಅಪಘಾತಗಳು ಏನು ಉಂಟಾಗ್ತವೆ ಅದರಲ್ಲಿ 6% ನಮ್ಮ ಭಾರತದಲ್ಲೇ ಉಂಟಾಗ್ತವೆ. ಅಂದರೆ ಆಕ್ಸಿಡೆಂಟ್ಸ್ ಅಂತ ಏನು ಕರಿತೀವಿ, ಒಟ್ಟಾರೆಯಾಗಿ ಜಗತ್ತಿನಲ್ಲಿ ಉಂಟಾಗುವ ಆಕ್ಸಿಡೆಂಟ್ಗಳಲ್ಲಿ 6% ಆಕ್ಸಿಡೆಂಟ್ಸ್ ನಮ್ಮ ದೇಶದಲ್ಲೇ ಆಗ್ತವೆ. ಅಪಘಾತಗಳಿಂದ ಏನು ಆಕ್ಸಿಡೆಂಟಿಂದ ಡೆತ್ ಏನಾಗ್ತವೆ ಜಾಗತಿಕ ಒಟ್ಟಾರೆ ಡೆತ್ಗಳು ಅದರಲ್ಲಿ 11% ಡೆತ್ ನಮ್ಮ ಭಾರತದಲ್ಲೇ ಉಂಟಾಗ್ತವೆ. ಓಕೆ, ಸ್ಟೇಟ್ ಆಫ್ ಇಂಡಿಯಾಸ್ ಎನ್ವೈರ್ಮೆಂಟ್ 2021 ಅಂದರೆ ಭಾರತ ಪರಿಸರ ಸ್ಥಿತಿಗತಿ ವರದಿ. ಓಕೆ, ಭಾರತ ಪರಿಸರ ಸ್ಥಿತಿಗತಿ ವರದಿ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಇದನ್ನು ಬಿಡುಗಡೆ ಮಾಡುವಂಥ ಸಂಸ್ಥೆ ಯಾವುದಂದರೆ ಡೌನ್ ಟು ಅರ್ತ್. ಇದೊಂದು ಮ್ಯಾಗ್ಝಿನ್, ಆಲ್ರೆಡಿ ಇದ್ರ ಬಗ್ಗೆ ನೀವು ಕೇಳ್ತೀರಾ ಡೌನ್ ಟು ಅರ್ತ್ ಮ್ಯಾಗ್ಝಿನ್ ಬಗ್ಗೆ. ಇದು ಸೆಂಟರ್ ಫಾರ್ ಸೈನ್ಸ್ ಆ್ಯಂಡ್ ಎನ್ವೈರ್ಮೆಂಟ್. ಓಕೆ, ವಿಜ್ಞಾನ ಮತ್ತು ಪರಿಸರ ಕೇಂದ್ರ ನಮ್ಮ ಭಾರತದ್ದು, ಇದರ ಸಹಯೋಗದಲ್ಲಿ ಸೊ ಈ ವರದಿಯನ್ನು ಬಿಡುಗಡೆ ಮಾಡಲಾಗಿದೆ. ಒಟ್ಟಾರೆಯಾಗಿ 192 ದೇಶಗಳಲ್ಲಿ ನಮ್ಮ ಭಾರತ 117ನೇ ಸ್ಥಾನವನ್ನು ಪಡ್ಕೊಂಡಿದೆ. ಯಾವ ವಿಷಯದಲ್ಲಿ ಅಂದರೆ ಪರಿಸರ ಸುಸ್ಥಿರ ಅಭಿವೃದ್ಧಿ ವಿಷಯದಲ್ಲಿ. ಮೋಸ್ಟ್ ಇಂಪಾರ್ಟೆಂಟ್, ಯಾಕೆಂದರೆ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತ ಬರ್ತವೆ. ಸೊ ಅವು ಒಟ್ಟಾರೆಯಾಗಿ ವಿಶ್ವದ ಕಲ್ಯಾಣಕ್ಕೆ ಅತಿ ಅವಶ್ಯಕವಾದಂತಹ ಗುರಿಗಳು. ಸೊ ಇದನ್ನು ಸಾಧಿಸುವಲ್ಲಿ ಅದರಲ್ಲೂ ಪ್ರಮುಖವಾಗಿ ಪರಿಸರಕ್ಕೆ ಸಂಬಂಧಪಟ್ಟಂತಹ ಸುಸ್ಥಿರ ಅಭಿವೃದ್ಧಿ ವಿಷಯದಲ್ಲಿ ನಮ್ಮ ಭಾರತ 117ನೇ ಸ್ಥಾನವನ್ನು ಪಡ್ಕೊಂಡಿದೆ. ಓಕೆ, ಪರಿಸರಕ್ಕೆ ಸಂಬಂಧಪಟ್ಟಂಥ ಎಸ್ಸೆಗಳಲ್ಲಿ ನೀವು ಇದನ್ನು ಬಳಸ್ಬೋದು. ಅದಲ್ಲದೆ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸುವಲ್ಲಿ ಸೊ ನಮ್ಮ ದೇಶದಲ್ಲಿ ಯಾವ ರಾಜ್ಯಗಳು ಮುಂಚೂಣಿಯಲ್ಲಿವೆ? ಓಕೆ, ಕೇರಳ ಪ್ರಥಮ ಸ್ಥಾನ, ಹಿಮಾಚಲ ಪ್ರದೇಶ 2ನೇ ಸ್ಥಾನ, ಆಂಧ್ರ ಪ್ರದೇಶ 3ನೇ ಸ್ಥಾನದಲ್ಲಿ ಇದೆ. ಆದ್ದರಿಂದ ಈ ವರದಿಯಲ್ಲಿ ಇನ್ನೊಂದು ಅಂಶವನ್ನು ಹೇಳಿದ್ದಾರೆ. ಸೊ ಈ ಕರೋನಾ ರೋಗ ಏನು ಬಂದಿತ್ತು, ಆ ಕರೋನಾ ರೋಗದ ಕಾರಣದಿಂದಾಗಿ ಭಾರತದ ಒಟ್ಟಾರೆ 375 ಮಿಲಿಯನ್ ಮಕ್ಕಳು ಸೊ ವಿವಿಧ ಸಮಸ್ಯೆಗಳಿಗೆ ತುತ್ತಾಗಿದ್ದಾರೆ ಅಂತ ಈ ವರದಿಯಲ್ಲಿ ಹೇಳಲಾಗಿದೆ. ಸೊ ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ಸ್ 2021. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್, ಡೈರೆಕ್ಟಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಓಕೆ, ಸೊ ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ಸ್ 2021 ಇದನ್ನು ಬಿಡುಗಡೆ ಮಾಡಿದಂಥ ಸಂಸ್ಥೆ ಯಾವುದಂದರೆ QS ಎನ್ನುವಂಥ ಸಂಸ್ಥೆ. ಇದರ ಫುಲ್ ಫಾರ್ಮ್ ಕ್ವಾಕ್ವೆರಲಿ ಸೈಮೆನ್ಸ್. ಕ್ವಾಕ್ವೆರಲಿ ಸೈಮೆನ್ಸ್ ಎನ್ನುವಂಥ ಸಂಸ್ಥೆ ಇದನ್ನು ಬಿಡುಗಡೆಗೊಳಿಸುತ್ತೆ. ಒಟ್ಟಾರೆಯಾಗಿ ನಮ್ಮ ಜಗತ್ತಿನಲ್ಲಿ 100 ಟಾಪ್ ವಿಶ್ವವಿದ್ಯಾನಿಲಯಗಳೇನಿದ್ದಾವೆ ಅದರಲ್ಲಿ ಭಾರತದ 12 ಸಂಸ್ಥೆಗಳು ಸ್ಥಾನವನ್ನು ಪಡ್ಕೊಂಡಿವೆ ಈ ರ್ಯಾಂಕಿಂಗ್ಸ್ನ ಪ್ರಕಾರ. ಓಕೆ, ಸೊ ವಿವಿಧ ವಿಭಾಗಗಳಲ್ಲಿ ಸೊ ರ್ಯಾಂಕಿಂಗನ್ನು ಘೋಷಣೆ ಮಾಡಲಾಗಿದೆ. ಓಕೆ, ಸೊ ಅದರಲ್ಲಿ ಪ್ರಮುಖವಾಗಿ ನಾವು ನೋಡೋದಾದರೆ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಮತ್ತು ನ್ಯಾಚುರಲ್ ಸೈನ್ಸ್ ವಿಭಾಗದಲ್ಲಿ ಮೆಸಾಚೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಶಾರ್ಟಾಗಿ ನಾವು MIT ಅಂತ ಕರಿತೀವಿ, ಇದು ಅಮೇರಿಕಾದಲ್ಲಿದೆ. ಸೊ ಇದು ಈ ಕೆಟಗರಿಯಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ. ಇನ್ನು ಸೋಷಿಯಲ್ ಸೈನ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ವಿಷಯದಲ್ಲಿ ಹಾರ್ವರ್ಡ್ ಯೂನಿವರ್ಸಿಟಿ, ಇದು ಕೂಡ ಅಮೇರಿಕಾದಲ್ಲಿ ಕಂಡುಬರುತ್ತೆ. ಸೊ ಇನ್ನು ಆರ್ಟ್ಸ್ ಆ್ಯಂಡ್ ಹ್ಯುಮ್ಯಾನಿಟೀಸ್ ವಿಭಾಗದಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ, ಇದು ಯುನೈಟೆಡ್ ಕಿಂಗ್ಡಮ್ ದೇಶದಲ್ಲಿ ಕಂಡುಬರುತ್ತೆ. ಈ ಯೂನಿವರ್ಸಿಟಿಗಳು ಎಲ್ಲೆಲ್ಲಿ ಯಾವ ದೇಶದಲ್ಲಿ ಕಂಡುಬರುತ್ತೆ ಅನ್ನೋದನ್ನು ಕೂಡ ನೀವು ಗಮನಿಸಬೇಕು. ಸೊ ಇನ್ನು ಹುರುನ್ ಗ್ಲೋಬಲ್ ರಿಚ್ ಲಿಸ್ಟ್ 2021. ಓಕೆ, ಸೊ ಹುರುನ್ ಸಂಸ್ಥೆ ಬಿಡುಗಡೆಗೊಳಿಸುವಂಥ ಶ್ರೀಮಂತರ ಪಟ್ಟಿ ಇದಾಗಿದೆ. ಸೊ ಇದರ ಪ್ರಕಾರ ಅತಿ ಶ್ರೀಮಂತ ವ್ಯಕ್ತಿಗಳು ಯಾರು? ಎಲಾನ್ ಮಸ್ಕ್. ಸೊ ಇವರು ಟೆಸ್ಲಾದ CEO. ಇನ್ನು 2ನೇ ಸ್ಥಾನದಲ್ಲಿ ಜೆಫ್ ಬೆಜೋಸ್. ಸೊ ಇವರು ಅಮೆಜಾನ್ನ CEO ಆಗಿದ್ದರು. ಓಕೆ, ಸೊ ಮೊದಲ 2 ವ್ಯಕ್ತಿಗಳ ಬಗ್ಗೆ ತಿಳ್ಕೊಂಡ್ರೆ ಸಾಕು ಅನಿಸುತ್ತೆ. ಓಕೆ, ಇನ್ನು ಮುಖೇಶ್ ಅಂಬಾನಿಯವರು ವಿಶ್ವದ 8ನೇ ಅತಿ ಶ್ರೀಮಂತ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದಾರೆ. ಈ ಹಿಂದೆ ಕೂಡ ಒಂದಿಷ್ಟು ನೋಡಿದ್ವಿ ನಾವು ಬಿಲಿಯನೇರ್ ಲಿಸ್ಟ್, ಅದರಲ್ಲಿ ಜೆಫ್ ಬೆಜೋಸ್ ಅವರು ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದರು, ಬಟ್ ಇದರಲ್ಲಿ 2ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಅಲ್ಲಿ ಎಲಾನ್ ಮಸ್ಕ್ ಅವರು 2ನೇ ಸ್ಥಾನವನ್ನು ಪಡ್ಕೊಂಡಿದ್ದರು, ಬಟ್ ಇಲ್ಲಿ ಎಲಾನ್ ಮಸ್ಕ್ ಅವರು ಮೊದಲ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಮುಖೇಶ್ ಅಂಬಾನಿಯವರು ಅಲ್ಲಿ 12ನೇ ಸ್ಥಾನವನ್ನು ಪಡ್ಕೊಂಡಿದ್ದರು, ಇಲ್ಲಿ 8ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಯಾವ್ಯಾವ ಪಟ್ಟಿ ಪ್ರಕಾರ ಯಾರ್ಯಾರು ಯಾವ ಸ್ಥಾನದಲ್ಲಿದ್ದಾರೆ ಅನ್ನೋದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ಸೊ ಮತ್ತೊಂದು ಸಿಂಪಲ್ ರಿಪೋರ್ಟ್ ಯಾವುದಂದರೆ ವೆಲ್ತ್ ರಿಪೋರ್ಟ್ 2020. ಸೊ ಇದನ್ನು ಬಿಡುಗಡೆ ಮಾಡುವಂಥ ಸಂಸ್ಥೆ ಅಂದರೆ ಹುರುನ್ ಇಂಡಿಯಾ.
ಓಕೆ, ಈ ರಿಪೋರ್ಟಲ್ಲಿ ಏನು ಹೇಳಲಾಗಿದೆ ಅಂದರೆ ಪ್ರಮುಖವಾಗಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಅತಿ ಹೆಚ್ಚು ಮಿಲಿಯನೇರ್ ಕುಟುಂಬಗಳು ಇವೆ. ಅಂದರೆ 10 ಲಕ್ಷಕ್ಕೂ ಹೆಚ್ಚು ಆದಾಯವನ್ನು ಹೊಂದಿರುವಂಥ ಕುಟುಂಬಗಳು ಎಲ್ಲಿ ಕಂಡುಬರ್ತಾವೆ ಅಂದರೆ ಮಹಾರಾಷ್ಟ್ರ ರಾಜ್ಯದಲ್ಲಿ. 2ನೇ ಸ್ಥಾನದಲ್ಲಿ ಉತ್ತರ ಪ್ರದೇಶ, 3ನೇ ಸ್ಥಾನದಲ್ಲಿ ತಮಿಳುನಾಡು, 4ನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ಇದೆ. ಹಾಗಾದರೆ ಅತಿ ಹೆಚ್ಚು ಮಿಲಿಯನೇರ್ಗಳನ್ನು ಹೊಂದಿರುವಂಥ ಭಾರತದ ನಗರ ಯಾವುದು? ಅದು ಮುಂಬೈ. 2ನೇ ಸ್ಥಾನದಲ್ಲಿ ದೆಹಲಿ, 3ನೇ ಸ್ಥಾನದಲ್ಲಿ ಕೋಲ್ಕತ್ತಾ ಇದೆ. 2020 ವರ್ಲ್ಡ್ ಏರ್ ಕ್ವಾಲಿಟಿ ಇಂಡೆಕ್ಸ್, ವಿಶ್ವ ವಾಯು ಗುಣಮಟ್ಟ ಸೂಚ್ಯಂಕ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಸ್ವಿಟ್ಜರ್ಲ್ಯಾಂಡ್ ಮೂಲದ ಐಕ್ಯೂ ಏರ್ ಅನ್ನುವಂಥ ಸಂಸ್ಥೆ ಇದನ್ನು ಬಿಡುಗಡೆ ಮಾಡುತ್ತೆ. ಓಕೆ, ಹಾಗಾದರೆ ಈ ವರದಿಯಲ್ಲಿ ಏನನ್ನು ಹೇಳಲಾಗಿದೆ? ಭಾರತವು ಜಗತ್ತಿನಲ್ಲಿ ಬಾಂಗ್ಲಾದೇಶ್ ಮತ್ತು ಪಾಕಿಸ್ತಾನದ ನಂತರ 3ನೇ ಅತಿ ಹೆಚ್ಚು ಮಾಲಿನ್ಯಯುತ ದೇಶವಾಗಿ ಹೊರಹೊಮ್ಮಿದೆ. ಜಗತ್ತಿನಲ್ಲಿ ಅತ್ಯಂತ ಮಾಲಿನ್ಯಯುತ ದೇಶ ಯಾವುದಂದರೆ ಬಾಂಗ್ಲಾದೇಶ್, 2ನೇ ಸ್ಥಾನದಲ್ಲಿ ಪಾಕಿಸ್ತಾನ ಇದ್ದರೆ 3ನೇ ಸ್ಥಾನದಲ್ಲಿ ನಮ್ಮ ದೇಶ ಇದೆ. ಈ ವರದಿಯ ಪ್ರಕಾರ, ಈ ಸೂಚ್ಯಂಕದ ಪ್ರಕಾರ ದೆಹಲಿ ವಿಶ್ವದ ಅತ್ಯಂತ ಮಾಲಿನ್ಯಯುತ ರಾಷ್ಟ್ರ ರಾಜಧಾನಿಯಾಗಿ ಹೊರಹೊಮ್ಮಿದೆ. ಇಲ್ಲಿ ನಗರ ಅಲ್ಲ, ರಾಷ್ಟ್ರ ರಾಜಧಾನಿ ಅನ್ನೋದು ಇಂಪಾರ್ಟೆಂಟು. ಅಂದರೆ ವಿವಿಧ ದೇಶಗಳಿಗೆ ವಿವಿಧ ರಾಜಧಾನಿಗಳಿರ್ತವೆ, ಆ ನಗರಗಳನ್ನು ಕನ್ಸಿಡರ್ ಮಾಡಿದಾಗ ದೆಹಲಿ ವಿಶ್ವದ ಅತ್ಯಂತ ಮಾಲಿನ್ಯಯುತ ರಾಷ್ಟ್ರ ರಾಜಧಾನಿಯಾಗಿ ಹೊರಹೊಮ್ಮಿದೆ. ಹಾಗಾದರೆ ಅತ್ಯಂತ ಮಾಲಿನ್ಯಯುತ ನಗರವಾಗಿ ಯಾವ ನಗರ ಹೊರಹೊಮ್ಮಿದೆ ಅಂದರೆ ಚೀನಾದ ಹೋಟಾನ್ ನಗರ. ಓಕೆ, ಇವೆಲ್ಲವೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್. ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ 2021, ವಿಶ್ವ ಸಂತೋಷ ವರದಿ. ಇದನ್ನು ಕೂಡ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ, ನೇರ ಪ್ರಶ್ನೆ. ವಿಶ್ವ ಸಂತೋಷ ವರದಿಯನ್ನು ಬಿಡುಗಡೆಗೊಳಿಸುವಂಥ ಸಂಸ್ಥೆ ಯಾವುದು? ಯುನೈಟೆಡ್ ನೇಷನ್ಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ಸ್ ನೆಟ್ವರ್ಕ್. ಇದರ ಪ್ರಕಾರ ಅತ್ಯಂತ ಸಂತೋಷಯುತ ರಾಷ್ಟ್ರ ಯಾವುದಂದರೆ ಫಿನ್ಲ್ಯಾಂಡ್, 2ನೇ ಸ್ಥಾನದಲ್ಲಿ ಡೆನ್ಮಾರ್ಕ್, 3ನೇ ಸ್ಥಾನದಲ್ಲಿ ಸ್ವಿಟ್ಜರ್ಲ್ಯಾಂಡ್. ನಮ್ಮ ಭಾರತ 149 ರಾಷ್ಟ್ರಗಳಲ್ಲಿ 139ನೇ ಸ್ಥಾನವನ್ನು ಪಡ್ಕೊಂಡಿದೆ. ಅಂದರೆ ನಮ್ಮ ಭಾರತ ದೇಶದಲ್ಲಿ ಜನರು ಹೆಚ್ಚು ಸಂತೋಷವಾಗಿಲ್ಲ ಅಂತ ಅರ್ಥ. ಓಕೆ, ಕೊನೆಯ ಸ್ಥಾನವನ್ನು ಅಫ್ಘಾನಿಸ್ತಾನ್ ರಾಷ್ಟ್ರ ಪಡ್ಕೊಂಡಿದೆ. ಓಕೆ, ಇನ್ನೊಂದು ಕಳವಳಕಾರಿ ವಿಷಯ ಏನಪ್ಪ ಅಂದರೆ ನಮ್ಮ ನೆರೆಹೊರೆಯ ರಾಷ್ಟ್ರಗಳ ಏನಿದ್ದಾವೆ ಎಲ್ಲವೂ ಕೂಡ ನಮ್ಮ ಇಂಡಿಯಾಕ್ಕಿಂತ ಮುಂದೆ ಇವೆ. ಓಕೆ, ಇಂಟರ್ನ್ಯಾಷನಲ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಇಂಡೆಕ್ಸ್ 2021, ಕನ್ನಡದಲ್ಲಿ ಅಂತಾರಾಷ್ಟ್ರೀಯ ಬೌದ್ಧಿಕ ಆಸ್ತಿ ಸೂಚ್ಯಂಕ. ಈ ಬೌದ್ಧಿಕ ಆಸ್ತಿ ಅಂದರೆ ಏನಂತ ನಾನು ನಿಮಗೆ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ. ಓಕೆ, ಇದಕ್ಕೆ ಹೋಲಿಸಿಕೊಂಡಾಗ ಅತಿ ಹೆಚ್ಚು ಬೌದ್ಧಿಕ ಆಸ್ತಿಯನ್ನು ಹೊಂದಿರುವಂಥ ದೇಶ ಯಾವುದಂದರೆ ಅದು ಅಮೇರಿಕಾ. ಬೌದ್ಧಿಕ ಆಸ್ತಿ ಏನಂದರೆ ನಿಮ್ಗೆ ಶಾರ್ಟಾಗಿ ಹೇಳಿಬಿಡ್ತೀನಿ. ಒಬ್ಬ ವ್ಯಕ್ತಿಯ ತಿಳುವಳಿಕೆ ಅಥವಾ ಬುದ್ಧಿವಂತಿಕೆ ಆಧಾರದ ಮೇಲೆ ವ್ಯಕ್ತವಾಗುವಂತಹ ಕಲೆಗಳು, ಕೌಶಲ್ಯಗಳು ಏನಿದ್ದಾವೆ ಅವೆಲ್ಲವೂ ಕೂಡ ಬೌದ್ಧಿಕ ಆಸ್ತಿ ಅಡಿಯಲ್ಲಿ ಬರ್ತವೆ. ಬೌದ್ಧಿಕ ಆಸ್ತಿಯನ್ನು ಹೊಂದಿರುವಂಥ ಅತಿ ಹೆಚ್ಚು ವ್ಯಕ್ತಿಗಳಿರುವಂಥ ರಾಷ್ಟ್ರ ಅದು ಅಮೇರಿಕಾ. 2ನೇ ಸ್ಥಾನದಲ್ಲಿ ಯುನೈಟೆಡ್ ಕಿಂಗ್ಡಮ್, 3ನೇ ಸ್ಥಾನದಲ್ಲಿ ಜರ್ಮನಿ ಇದೆ. ನಮ್ಮ ಭಾರತ 40ನೇ ಸ್ಥಾನವನ್ನು ಪಡ್ಕೊಂಡಿದೆ. ಹಾಗಾದರೆ ಅಂತಾರಾಷ್ಟ್ರೀಯ ಬೌದ್ಧಿಕ ಆಸ್ತಿ ಸೂಚ್ಯಂಕವನ್ನು ಬಿಡುಗಡೆ ಮಾಡುವಂಥ ಸಂಸ್ಥೆ ಯಾವುದಂದರೆ US ಚೇಂಬರ್ ಆಫ್ ಕಾಮರ್ಸ್ ಗ್ಲೋಬಲ್ ಇನ್ನೋವೇಷನ್ ಪಾಲಿಸಿ ಸೆಂಟರ್. ಓಕೆ, ಇದು ಅಮೇರಿಕಾದ ಸಂಸ್ಥೆ, ಹೀಗಾಗಿ ಇಲ್ಲಿ ಅಮೇರಿಕಾನೇ ಪ್ರಥಮ ಸ್ಥಾನದಲ್ಲಿದೆ. ಓಕೆ, ವರ್ಲ್ಡ್ಸ್ ಟಾಪ್ 100 ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಫಾರ್ ಸಸ್ಟೈನಬಿಲಿಟಿ. ಅಂದರೆ ಸುಸ್ಥಿರತೆ ಅನ್ನೋ ವರ್ಡ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂಥ ಜಗತ್ತಿನ ಟಾಪ್ 100 ಶಿಕ್ಷಣ ಸಂಸ್ಥೆಗಳು. ಇದನ್ನು ಬಿಡುಗಡೆ ಮಾಡಿದಂಥ ಸಂಸ್ಥೆ ಯಾವುದಂದರೆ ಟೈಮ್ಸ್ ಹೈಯರ್ ಎಜುಕೇಷನ್. ಈ ಸಂಸ್ಥೆ ಬಗ್ಗೆ ನೀವು ಕೇಳ್ತೀರಾ. ಇದರ ಪ್ರಕಾರ ಸುಸ್ಥಿರತೆಯನ್ನು ಸಾಧಿಸುವಲ್ಲಿ ಪ್ರಥಮ 3 ಸ್ಥಾನಗಳನ್ನು ಪಡ್ಕೊಂಡಿರುವಂಥ ಶಿಕ್ಷಣ ಸಂಸ್ಥೆಗಳು ಯಾವಂದರೆ ಯುನೈಟೆಡ್ ಕಿಂಗ್ಡಮ್ನ ಯೂನಿವರ್ಸಿಟಿ ಆಫ್ ಮ್ಯಾಂಚೆಸ್ಟರ್. ಕೇಳ್ಬೋದು, ಮ್ಯಾಂಚೆಸ್ಟರ್ ಯೂನಿವರ್ಸಿಟಿ ಯಾವ ದೇಶದಲ್ಲಿ ಕಂಡುಬರುತ್ತೆ? ಸಿಡ್ನಿ ಯೂನಿವರ್ಸಿಟಿ 2ನೇ ಸ್ಥಾನದಲ್ಲಿದೆ, ಇದು ಆಸ್ಟ್ರೇಲಿಯಾದಲ್ಲಿ ಕಂಡುಬರುತ್ತೆ. 3ನೇ ಸ್ಥಾನದಲ್ಲಿ RMIT ಯೂನಿವರ್ಸಿಟಿ, ಇದು ಕೂಡ ಆಸ್ಟ್ರೇಲಿಯಾದಲ್ಲೇ ಕಂಡುಬರುತ್ತೆ. ಈ ಟಾಪ್ 100 ಲಿಸ್ಟ್ನಲ್ಲಿ ಭಾರತದ ಏಕೈಕ ಸಂಸ್ಥೆ ಸ್ಥಾನವನ್ನು ಪಡ್ಕೊಂಡಿದೆ. ಅದ್ಯಾವುದಂದರೆ ಅಮೃತ ವಿಶ್ವವಿದ್ಯಾಪೀಠಂ, ಇದು ತಮಿಳುನಾಡಲ್ಲಿದೆ, 81ನೇ ಸ್ಥಾನವನ್ನು ಪಡ್ಕೊಂಡಿದೆ.
ಸೊ ಇನ್ನು ಕೆಲವೊಂದು ವರದಿಗಳ ಬಗ್ಗೆ ನೋಡೋಣ. ಓಕೆ, ಸೊ ಈ ವರದಿಗಳನ್ನು ನೀವು ನೇರವಾಗಿ ನಿಮ್ಮ ಆನ್ಸರ್ ರೈಟಿಂಗಲ್ಲಿ ಬಳಸ್ಕೋಬೋದು ಅಥವಾ ನಿಮ್ಮ ಎಸ್ಸೆಗಳಲ್ಲಿ ಬಳಸ್ಕೋಬೋದು. ಅದರ ಜೊತೆಗೆ ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರೋದೇನೆಂದರೆ ಈ ವರದಿಯನ್ನು ಯಾರು ಬಿಡುಗಡೆಗೊಳಿಸಿದರು ಅನ್ನೋದನ್ನು. ಓಕೆ, ಸೊ ಮೊದಲೇ ವರದಿ ದಿ ಗ್ಲೋಬಲ್ ಫಾರೆಸ್ಟ್ಸ್ ಗೋಲ್ಸ್ ರಿಪೋರ್ಟ್ 2021. ಇದನ್ನು ಬಿಡುಗಡೆಗೊಳಿಸಿದಂತಹ ಸಂಸ್ಥೆ ಅಂದರೆ ಯುನೈಟೆಡ್ ನೇಷನ್ಸ್ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಅಫೇರ್ಸ್, ಶಾರ್ಟಾಗಿ UN ದೇಸಾ ಅಂತ ಕರಿತೀವಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ವರದಿ ದ ವರ್ಲ್ಡ್ ಇನ್ 2030 ಪಬ್ಲಿಕ್ ಸರ್ವೆ ರಿಪೋರ್ಟ್. ಸೊ ಈ ವರದಿಯನ್ನು ಯುನೆಸ್ಕೋ ಸಂಸ್ಥೆ ಬಿಡುಗಡೆಗೊಳಿಸಿದೆ. ಮೋಸ್ಟ್ ಇಂಪಾರ್ಟೆಂಟ್. ಓಕೆ, IAS ಮತ್ತು KS ಪಾಯಿಂಟ್ ಆಫ್ ವ್ಯೂ ಇದು ಮೋಸ್ಟ್ ಇಂಪಾರ್ಟೆಂಟ್. ನೇರವಾಗಿ ಕೇಳ್ತಾರೆ ದಿ ವರ್ಲ್ಡ್ ಇನ್ 2030 ಪಬ್ಲಿಕ್ ಸರ್ವೆ ರಿಪೋರ್ಟ್ ಇದನ್ನು ಬಿಡುಗಡೆಗೊಳಿಸಿದಂಥ ಸಂಸ್ಥೆ ಯಾವುದು? ಈ ವರದಿಯಲ್ಲಿ ಪ್ರಮುಖವಾಗಿ ಏನನ್ನು ಹೇಳಲಾಗಿದೆ? ಸೊ ಜಗತ್ತಿನಾದ್ಯಂತ ಸುಮಾರು 67% ಜನರು ಈ ಹವಾಮಾನ ಬದಲಾವಣೆ ಮತ್ತು ಜೀವ ವೈವಿಧ್ಯತೆ ನಷ್ಟ ಏನಾಗ್ತಾಯಿದೆ, ಸೊ ಅದರಿಂದ ಭೂಮಿಯು ಸವಾಲನ್ನು ಎದುರಿಸ್ತಾ ಇದೆ ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಪರಿಸರ ಸಂಬಂಧಿ ಎಸ್ಸೆಗಳಲ್ಲಿ ನೀವು ಇದನ್ನು ನೇರವಾಗಿ ಬಳಸ್ಕೋಬೋದು. ಸೊ ಏನು ಯುನಿಸೆಫ್ನ ಇನ್ನೊಂದು ವರದಿ ಏನು? ಎಜುಕೇಷನ್ ಫ್ರಾಮ್ ಡಿಸ್ರಪ್ಷನ್ ಟು ರಿಕವರಿ. ಎಜುಕೇಷನ್ ಫ್ರಾಮ್ ಡಿಸ್ರಪ್ಷನ್ ಟು ರಿಕವರಿ. ಸೊ ಈ ವರದಿಯ ಪ್ರಕಾರ ಕರೋನಾ ಕಾರಣದಿಂದಾಗಿ ಒಟ್ಟಾರೆಯಾಗಿ 1.5 ಮಿಲಿಯನ್, ಸೊ ಏನು 2020ರಲ್ಲಿ ಕರೋನಾ ಬಂತು, ಅದರ ಕಾರಣದಿಂದಾಗಿ 1.5 ಮಿಲಿಯನ್ ಶಾಲೆಗಳು ಮುಚ್ಚಲ್ಪಟ್ಟವು. ಓಕೆ, ಅದರ ಜೊತೆಗೆ 2020ರಲ್ಲಿ ಒಟ್ಟಾರೆಯಾಗಿ 247 ಮಿಲಿಯನ್ ಮಕ್ಕಳು ಶಾಲೆಯಿಂದ ವಂಚಿತರಾದರು. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್. ಸೊ ಶಿಕ್ಷಣ ಸಂಬಂಧಿತ ಎಸ್ಸೆಗಳನ್ನು ಕೇಳಿದರೆ ಅದರಲ್ಲಿ ನೀವು ಈ ವರದಿಯನ್ನು ಸೇರಿಸ್ಬೋದು. ಸೊ ಯುನಿಸೆಫ್ನ ಮತ್ತೊಂದು ವರದಿ ಇದೆ ಏನು? COVID-19 ಎ ಥ್ರೀಟ್ ಟು ಪ್ರೋಗ್ರೆಸ್ ಅಗೇನ್ಸ್ಟ್ ಚೈಲ್ಡ್ ಮ್ಯಾರೇಜ್. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಈ ವರದಿಯ ಪ್ರಕಾರ ಕೋವಿಡ್ ಕಾರಣದಿಂದಾಗಿ 2030ರ ಒಳಗಾಗಿ ಒಟ್ಟು 10 ಮಿಲಿಯನ್ ಹೆಚ್ಚು ಬಾಲ್ಯ ವಿವಾಹ ಪ್ರಕರಣಗಳು ದಾಖಲಾಗಬಹುದು ಅಂತ ಈ ವರದಿಯಲ್ಲಿ ಹೇಳಿದೆ. ಇನ್ನು ವಿಶ್ವ ಆರೋಗ್ಯ ಸಂಸ್ಥೆ ಒಂದು ವರದಿಯನ್ನು ಬಿಡುಗಡೆಗೊಳಿಸಿದೆ. ಸೊ ಏನು? ವೈಲೆನ್ಸ್ ಅಗೇನ್ಸ್ಟ್ ವುಮೆನ್ ಪ್ರಿವೆಲೆನ್ಸ್ ಎಸ್ಟಿಮೇಟ್ಸ್ 2018. ವೈಲೆನ್ಸ್ ಅಗೇನ್ಸ್ಟ್ ವುಮೆನ್ ಪ್ರಿವೆಲೆನ್ಸ್ ಎಸ್ಟಿಮೇಟ್ಸ್ 2018. ಈ ವರದಿಯ ಪ್ರಕಾರ 3ರಲ್ಲಿ ಒಬ್ಬ ಮಹಿಳೆ ತನ್ನ ಜೀವಮಾನದಲ್ಲಿ ಒಮ್ಮೆ ಆದರೂ ಕೂಡ ದೈಹಿಕ ಅಥವಾ ಲೈಂಗಿಕ ಹಿಂಸೆಯನ್ನು ಅನುಭವಿಸಿರುತ್ತಾಳೆ. ಓಕೆ, ಇದು ಮೋಸ್ಟ್ ಇಂಪಾರ್ಟೆಂಟ್. ಮಹಿಳಾ ಸಬಲೀಕರಣ, ಮಹಿಳಾ ಅಪರಾಧಗಳ ಕುರಿತು ಎಸ್ಸೆಯನ್ನು ಕೇಳಿದರೆ ಸೊ ಅಲ್ಲಿ ನೀವು ಈ ವರದಿಯನ್ನು ಸೇರಿಸ್ಬೋದು. ಸೊ ಇನ್ನು ಕೆಲವೊಂದು ವರದಿಗಳಿದ್ದಾವೆ, ಅವುಗಳನ್ನು ಯಾರು ಬಿಡುಗಡೆ ಮಾಡ್ತಾರೆ ಅಂತ ನೀವು ತಿಳ್ಕೊಂಡ್ರೆ ಸಾಕು. ಸೊ ಇವೆಲ್ಲವೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್, ಅದಕ್ಕೆ ನಾನು ಲಿಸ್ಟನ್ನು ಮಾಡಿದ್ದೀನಿ. ಸೊ ಅಡಾಪ್ಟೇಷನ್ ಗ್ಯಾಪ್ ರಿಪೋರ್ಟ್ ಇದನ್ನು ಯುನೈಟೆಡ್ ನೇಷನ್ಸ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್. ಗ್ಲೋಬಲ್ ರಿಸ್ಕ್ ರಿಪೋರ್ಟ್ ಇದನ್ನು ವರ್ಲ್ಡ್ ಎಕನಾಮಿಕ್ ಫೋರಮ್. ಪೀಪಲ್ಸ್ ಕ್ಲೈಮೇಟ್ ರಿಪೋರ್ಟ್ ಇದನ್ನು ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಗ್ಲೋಬಲ್ ಕ್ಲೈಮೇಟ್ ಲಿಜಿಟೇಷನ್ ರಿಪೋರ್ಟ್ ಇದನ್ನು UNEP ಯುನೈಟೆಡ್ ನೇಷನ್ಸ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್. ಆಲ್ ಇಂಡಿಯಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ 2021 ಇದನ್ನು ಬಿಡುಗಡೆಗೊಳಿಸೋದು ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್. ಓಕೆ, ಇದು ಯಾವುದರ ಅಡಿ ಬರುತ್ತೆ ಅಂದರೆ ಮಿನಿಸ್ಟರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಸೊ ನೇರವಾಗಿ ಪ್ರಶ್ನೆಯನ್ನು ಕೇಳಿದ್ದಾರೆ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸನ್ನು ಯಾರು ಬಿಡುಗಡೆಗೊಳಿಸ್ತಾರಂತ. ಓಕೆ, ಇನ್ನು ಅಪ್ ಸ್ಕಿಲ್ಲಿಂಗ್ ಫಾರ್ ಶೇರ್ಡ್ ಪ್ರಾಸ್ಪರಿಟಿ. ಸೊ ಇದನ್ನು ಕೂಡ ವರ್ಲ್ಡ್ ಎಕನಾಮಿಕ್ ಫೋರಮ್ ಬಿಡುಗಡೆಗೊಳಿಸುತ್ತೆ. ಟೆಕ್ನಾಲಜಿ ಆ್ಯಂಡ್ ಇನ್ನೋವೇಷನ್ ರಿಪೋರ್ಟ್ 2021 ಇದನ್ನು ಕೂಡ UNCTAD ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆ್ಯಂಡ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್. ಓಕೆ, ಇನ್ನು ಎಜುಕೇಷನ್ ಬಜೆಟ್ಸ್ ಮೋಸ್ಟ್ ಇಂಪಾರ್ಟೆಂಟ್, ಇದನ್ನು ವಿಶ್ವ ಬ್ಯಾಂಕ್ ಬಿಡುಗಡೆಗೊಳಿಸುತ್ತೆ. ಇನ್ನು ಫುಡ್ ವೇಸ್ಟ್ ಇಂಡೆಕ್ಸ್ ರಿಪೋರ್ಟ್ 2021. ಸೊ ಇದನ್ನು ಯುನೈಟೆಡ್ ನೇಷನ್ಸ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ ಮತ್ತು RAF, ಸೊ ಅಂದರೆ ವೇಸ್ಟ್ ಆ್ಯಂಡ್ ರಿಸೋರ್ಸ್ ಆ್ಯಕ್ಷನ್ ಪ್ರೋಗ್ರಾಮ್ ಜಂಟಿಯಾಗಿ ಬಿಡುಗಡೆಗೊಳಿಸ್ತವೆ. ಇನ್ನು ಗ್ಲೋಬಲ್ ಕ್ಲೈಮೇಟ್ ಎಮರ್ಜೆನ್ಸಿ ಇದನ್ನು ಆಲ್ರೆಡಿ ಎಕ್ಸಾಮಲ್ಲಿ ಕೇಳಿದ್ದಾರೆ, ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ UNFCCC. ಸೊ ಇದನ್ನು ಬಿಡುಗಡೆ ಮಾಡುತ್ತೆ. ಓಕೆ, ಸೊ ಇದರಲ್ಲಿ ಆಲ್ರೆಡಿ ಎಕ್ಸಾಮಲ್ಲಿ ಕೇಳಿರುವಂಥ ಪ್ರಶ್ನೆಗಳು ಯಾವಂದರೆ ಗ್ಲೋಬಲ್ ಕ್ಲೈಮೇಟ್ ಎಮರ್ಜೆನ್ಸಿ ಮತ್ತು ಅಡಾಪ್ಟೇಷನ್ ಗ್ಯಾಪ್ ರಿಪೋರ್ಟ್, ಗ್ಲೋಬಲ್ ರಿಸ್ಕ್ ರಿಪೋರ್ಟ್,
ಎಜುಕೇಷನ್ ಬಜೆಟ್ಸ್. ಸೊ ಇವೆಲ್ಲವೂ ಕೂಡ ಆಲ್ರೆಡಿ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಓಕೆ, ಸೊ ಇನ್ನೊಂದು ವರದಿ ಯುನೈಟೆಡ್ ನೇಷನ್ಸ್ ಆಫೀಸ್ ಆನ್ ಡ್ರಗ್ಸ್ ಆ್ಯಂಡ್ ಕ್ರೈಮ್ಸ್. ಸೊ ಈ ಸಂಸ್ಥೆ ಬಿಡುಗಡೆ ಮಾಡಿದ 2021 ವರ್ಲ್ಡ್ಸ್ ಡ್ರಗ್ಸ್ ರಿಪೋರ್ಟ್ನಲ್ಲಿ 2020ರಲ್ಲಿ ವಿಶ್ವದಾದ್ಯಂತ ಸುಮಾರು 775 ಮಿಲಿಯನ್ ಜನರು ಡ್ರಗ್ಸ್ಗಳನ್ನು ಬಳಸ್ತಾ ಇದ್ದಾರೆ ಅಂತ ಹೇಳಿದೆ. ಇದೊಂದು ಆತಂಕಕಾರಿ ಬೆಳವಣಿಗೆ ಅಂತ ಹೇಳ್ಬೋದು. ಸೊ ಮತ್ತೊಂದು ವರ್ಲ್ಡ್ ಎನರ್ಜಿ ಟ್ರಾನ್ಸಿಷನ್ ಔಟ್ಲುಕ್. ಓಕೆ, ಇದನ್ನು ಕೂಡ ಎಕ್ಸಾಮಲ್ಲಿ ಈಗಾಗಲೇ ಕೇಳಿದ್ದಾರೆ. ವರ್ಲ್ಡ್ ಎನರ್ಜಿ ಟ್ರಾನ್ಸಿಷನ್ ಔಟ್ಲುಕ್. ಸೊ ಇದನ್ನು ಇಂಟರ್ನ್ಯಾಷನಲ್ ರಿನ್ಯೂಯಬಲ್ ಎನರ್ಜಿ ಏಜೆನ್ಸಿ, ಶಾರ್ಟಾಗಿ ಇರೇನಾ ಅಂತ ಕರಿತೀವಿ. ಸೊ ಮತ್ತೊಂದು ವರದಿ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್. ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳಿದ್ದಾರೆ. ವಿಶ್ವ ಅಭಿವೃದ್ಧಿ ವರದಿ. ಇದನ್ನು ವಿಶ್ವ ಬ್ಯಾಂಕ್ ಬಿಡುಗಡೆ ಮಾಡುತ್ತೆ. ಇನ್ನು ಮತ್ತೊಂದು ವರದಿ ವರ್ಲ್ಡ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಸೋಷಿಯಲ್ ಔಟ್ಲುಕ್ ಟ್ರೆಂಡ್ಸ್ ಇನ್ 2021. ಇದನ್ನು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್, ಓಕೆ, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ಬಿಡುಗಡೆ ಮಾಡಿದೆ. ಮತ್ತೊಂದು ವರದಿ ನೆಟ್ ಜೀರೋ ಬೈ 2050. ಇದನ್ನು ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಬಿಡುಗಡೆ ಮಾಡಿದೆ. ಇನ್ನು ನೇಚರ್ ಇನ್ ಎ ಗ್ಲೋಬಲೈಸ್ಡ್ ವರ್ಲ್ಡ್ ಕಾನ್ಫ್ಲಿಕ್ಟ್ ಆ್ಯಂಡ್ ಕನ್ಸರ್ವೇಷನ್. ಇದನ್ನು ಬಿಡುಗಡೆ ಮಾಡಿದಂಥ ಸಂಸ್ಥೆ ಅಂದರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ನೇಚರ್. ಓಕೆ, ಮೈ ಬಾಡಿ ಈಸ್ ಮೈ ಓನ್ ಕ್ಲೇಮಿಂಗ್ ದ ರೈಟ್ ಟು ಆಟೋನಮಿ ಆ್ಯಂಡ್ ಸೆಲ್ಫ್ ಡಿಟರ್ಮಿನೇಷನ್. ಇದನ್ನು ಬಿಡುಗಡೆಗೊಳಿಸುವಂಥ ಸಂಸ್ಥೆ ಅಂದರೆ ಯುನೈಟೆಡ್ ನೇಷನ್ಸ್ ಪಾಪ್ಯುಲೇಷನ್ ಫಂಡ್. ಸೊ ಇದು ಮೊಟ್ಟ ಮೊದಲ ವರದಿಯಾಗಿದೆ. ಸೊ ಹೀಗಾಗಿ ಇದನ್ನು ಎಕ್ಸಾಮ್ಗಳಲ್ಲಿ ಕೇಳುವಂಥ ಸಾಧ್ಯತೆ ಇದೆ. ಓಕೆ, ಸೊ ಇವಿಷ್ಟು ಕೂಡ ಸೂಚ್ಯಂಕಗಳು ಮತ್ತು ಕೆಲವೊಂದು ವರದಿಗಳಿಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್. ಸೊ ಇದರ PDF ಅನ್ನು ಕೂಡ ನಾವು ನಮ್ಮ ಟೆಲಿಗ್ರಾಮ್ ಚಾನಲ್ ಆದಂಥ GK ಟುಡೇ ಕನ್ನಡ ಯೂಟ್ಯೂಬ್, ಸೊ ಇಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ಸೊ ಆ ಚಾನಲ್ಗೆ ನೀವು ಜಾಯ್ನ್ ಆಗಿ ಅಲ್ಲಿ ನೇರವಾಗಿ ಡೌನ್ಲೋಡ್ ಮಾಡ್ಕೋಬೋದು. ಓಕೆ.